ಪರಮಾತ್ಮ, ನಾನು ಮಾಡಿದ ಕರ್ಮ ಫಲವು ವಿಶೇಷವಾಗಿರುವುದು. ಪರಮ ಪುರುಷನು ಎಂದಿಗೆ ತನ್ನ ಅಭಯಸ್ತವನ್ನು ನನ್ನ ಮಸ್ತಕದ ಮೇಲಿರಿಸುವನೋ, ಯಾವ ಮಹಿಮಾ ಪುರುಷನನ್ನು ಕಾಣಲು ಯೋಗಿಗಳು ಹಗಲಿರುಳು ತಪಸ್ಸನ್ನು ಆಚರಿಸಿ ಬಳಲುತ್ತಿರುವರು, ಯಾವಾತನ ಮಂಗಳ ಸ್ವರೂಪವು ಅನವರತವು ನನ್ನ ಹೃದಯದಲ್ಲಿ ನೆಲೆಗೊಂಡಿರುವುದು, ಯಾವಾತನು ಸಮಸ್ತಕ್ಕೆ ಕರ್ತನೋ ಆಧಾರನು, ಅಂತಹ ಕರುಣಾನಿಧಿಯು ಸರ್ವಜ್ಞನು ಸರ್ವವ್ಯಾಪಿಯೂ ಆದ ಶ್ರೀಕೃಷ್ಣ ಪರಮಾತ್ಮನು ಆ ದುರ್ಯೋಧನ ರಾಜ್ಯಸಭೆಗೆ ಹೋಗುವಾಗ ದೀನನಾದ ನನ್ನನ್ನು ಜ್ಞಾಪಿಸಿಕೊಳ್ಳುವನೇ. ಪರಮಾತ್ಮ, ನಿಮ್ಮ ದರ್ಶನ ಭಾಗ್ಯವನ್ನು ಪಡೆಯುವ ತನಕ ಈ ಕ್ಷೀರಪಾನದಿಂದಲೇ ನನ್ನ ಪ್ರಾಣವನ್ನು ಧರಿಸುವೆನು. ಕೃಷ್ಣಾರ್ಪಣಮಸ್ತು, ಕೃಷ್ಣಾರ್ಪಣಮಸ್ತು, ಕೃಷ್ಣಾರ್ಪಣಮಸ್ತು. ತೊರೆದು ಜೀವಿಪುದುಂಟೆ ಹರಿ ನಿಮ್ಮ ಚರಣಗಳ. ಪರಮಾತ್ಮ, ತೊರೆದು ಜೀವಿಪುದುಂಟೆ ಹರಿ ನಿಮ್ಮ ಚರಣಗಳ. ಮರೆತು ಬಾಳುವುದುಂಟೆ ಹರಿ ನಿಮ್ಮ ನಾಮವನ. ಪರಮಾತ್ಮ, ನಾ ಮರೆತರು ನೀ ಎನ್ನ ಮರೆಯದಿರೋ. ಕೃಷ್ಣ, ಮರೆತರು ನೀ ಎನ್ನ ಮರೆಯದಿರೋ. ಕೃಷ್ಣ, ಕೇಳಿ ನೀ ಬಾರೆಯ ಮೊರಾರೆ, ಪಕ್ಕನ ಮೊರೆಯಾಲಿಸಿ ಶೌರಿ. ಮೊರೆ ಕೇಳಿ ನೀ ಬಾರೆಯ ಮೊರಾರೆ, ಪಕ್ಕನ ಮೊರೆಯಾಲಿಸಿ ಶೌರಿ. ಮೊರೆ ಕೇಳಿ ನೀ ಬಾರೆಯ. ಪರಮಾತ್ಮ, ದೇವ, ರುಕ್ಮಿಣಿ ಲೋಲಾ ವಾರಿಜಮಾಲಾ. ಪರಮಾತ್ಮ, ರುಕ್ಮಿಣಿ ಲೋಲಾ ವಾರಿಜಮಾಲಾ, ವರಗುಣಶೀಲ ವಸುದೇವ ಪಾಲ. ವರಗುಣಶೀಲ ವಸುದೇವ ಪಾಲ, ಬಣ್ಣಿಸಲಹುದೇ ನಿನ್ನಯ ಲೀಲಾ.
ಕೃಷ್ಣ ವಿದುರ. ಪರಮಾತ್ಮ, ಧನ್ಯನಾದೆ ವಾಸುದೇವ, ಧನ್ಯನಾದೆ. ಕುಶಲವೇ? ಪರಮಾತ್ಮ, ನಿಮ್ಮ ದರ್ಶನ ಭಾಗ್ಯದಿಂದ ನನ್ನ ಜನ್ಮವೇ ಸಾರ್ಥಕವಾಯಿತು. ನಿಮ್ಮ ಪಾದಧೂಳಿನಿಂದ ನನ್ನ ಈ ಕುಟೀರವೇ ಪಾವನವಾಯಿತು ದೇವ, ಪಾವನವಾಯಿತು. ಪರಮಾತ್ಮ, ವಿದುರ, ಪ್ರಥಮ ವಂದನವಯ್ಯ ಪರಮ ಪುರುಷ, ದಶವಂದನವಯ್ಯ ದಶರಥ ರಾಮನೆಂಪೋ, ಶತವಂದನವಯ್ಯ ಶತಪತ್ರ ದಳನೇತ್ರ ಕೃಷ್ಣ. ಪರಮಾತ್ಮ, ಸಹಸ್ರವಂದನವಯ್ಯ ಸರಸಿಜಾಕ್ಷ, ಲಕ್ಷವಂದನವಯ್ಯ ಲಕ್ಷ್ಮೀ ರಮಣ, ಕೋಟಿ ವಂದನವಯ್ಯ ಓ ವಿದಯರ ರಸ. ಮುಕ್ಕೋಟಿ ವಂದನವಯ್ಯ ಮುಚುಕುಂದ ವರದ ಅಚ್ಯುತಾನಂದ ಗೋವಿಂದ. ನಮಸ್ತೆ 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 ನಮಃ. ನಮಸ್ತೆ ನಮಸ್ತೆ ಪರಮಾತ್ಮ. ವಿದುರ, ಬೆಳಗಿದೆಯ ಮನ ಮಂದಿರದಿ. ಪರಮಾತ್ಮ, ಬೆಳಗಿದೆಯ ಮನ ಮಂದಿರದಿ, ಹರಿಸಿದೆಯ ಅಂಧಕಾರ ಮನದಿ. ಪರಮಾತ್ಮ, ವಿದುರ, ಹರಿ
ಪರಮಾತ್ಮ. ಪಾಲಕಡನ್ನು ಲೀಲೆಯಿಂದ ಆಡಿದ ಲೋಲಲೋಚನ ಬಂದೆಯ ಪರಮಾತ್ಮ. ಪಾಲಕಡಲ್ಲೋ ಲೀಲೆಯಿಂದ ಆಡಿದ ಲೋಲಲೋಚನ ಬಂದೆಯ ಕಡುಶಿಲೆಯಾದ ಈ ಜಗನ ಕಡಿದು ಹರಿಯೇ ಪರಮಾತ್ಮ. ಕಡುಶಿಲೆಯಾದ ಈ ಜಗನ ಕಡಿದು ಹರಿಯೇ ಕಡುಶಿಲೆಯಾದ ಈ ಜಗನ ಕಡಿದು ಹರಿಯೇ ಪರಮಾತ್ಮ. ಕಡುಶಿಲೆಯಾದ ಈ ಜಗನ ಕಡಿದು ಹರಿಯೇ ಕಡುಶಿಲೆಯಾದ ಈ ಜಗನ ಕಡಿದು ಹರಿಯೇ ಪರಮಾತ್ಮ. ಕಡುಶಿಲೆಯಾದ ಈ ಜಗನ ಕಡಿದು ಹರಿಯೇ ಭವ್ಯ ಮೂರ್ತಿಯ ಮಾಡಿದೆಯ ಭವ್ಯ ಮೂರ್ತಿಯ ಮಾಡಿದೆಯ ಪರಮಾತ್ಮ. ಕರುಳ ಮೊರೆ ಕೇಳಿ ಬುರುಳ ಹಿರಣ್ಯನ ಕರುಳಂ ಕೊರಳನ್ನು ಧರಿಸಿದೆಯ ಪರಮಾತ್ಮ. ಕರುಳ ಮೊರೆ ಕೇಳಿ ಬುರುಳ ಹಿರಣ್ಯನ ಕರುಳಲು ಕೊರಳನ್ನು ಧರಿಸಿದೆಯ ಕರಿಯ ಮೊರೆ ಕೇಳಿ ಹರಿ ತಾ ಬಂದು ಮಕರಿಯ ಸೆರೆಯನ್ನು ಬಿಡಿಸಿದೆಯ ಪರಮಾತ್ಮ. ಹರಿಯ ಮೊರೆ ಕೇಳಿ ಹರಿಯ ತಾ ಬಂದು ಮಕರಿಯ ಸೆರೆಯನ್ನು ಬಿಡಿಸಿದೆಯ ಹರಿಯನಂತ ಗುಣ ರೂಪನೆ ನಿನ್ನ ಪರಮಾತ್ಮ. ಹರಿಯನಂತ ಗುಣ ರೂಪನೆ ನಿನ್ನ ಹರಿಯನಂತ ಗುಣ ರೂಪನೆ ನಿನ್ನ ಹರಿಯನಂತ ಗುಣ ರೂಪನೆ ನಿನ್ನ ಚರಣವನ್ನು ಮನದೊಳಗೆ ಸಿರಿ. ನಮೋ ನಾರಾಯಣ ನಮೋ ನಾರಾಯಣ ಓಂ ನಮೋ ನಾರಾಯಣ. ಪರಮಾತ್ಮ. ಬೆಳಗಿದೆಯ ಮನ ಮಂದಿರದಿ ಬೆಳಗಿದೆಯ ಮನ ಮಂದಿರದಿ ಹರಿಸಿದೆಯ ಅಂಧಕಾರ ಮನದಿ ಪರಮಾತ್ಮ. ಹರಿಸಿದೆಯ ಅಂಧಕಾರ ಮನದಿ ಬೆಳಗಿದೆಯ ಮನ ಮಂದಿರದಿ ಮನ ಮಂದಿರದಿ ಮನ ಮಂದಿರದಿ. ಇದ್ರ ಪರಮಾತ್ಮ. ನಿನ್ನ ಕೊಂಡಾಟವೂ ಆಗಿರಲಿ, ನಾನಾದರೂ ಮಾರ್ಗಾಯಾಸದಿಂದ ಬಳಲಿ ಬಂದಿರುವೆನು. ಏನಾದರೂ ಆಹಾರವನ್ನು ಕೊಡುವಿದ್ರ ಪರಮಾತ್ಮ. ಸಕಲ ಲೋಕಗಳನ್ನು ತಮ್ಮ ಉದರದಲ್ಲಿರಿಸಿಕೊಂಡು ಸಕಲ ಚರಾಚರ ಪ್ರಪಂಚವನ್ನು ಪರಿಪಾಲಿಸುತ್ತಿರುವ ತಮಗೆ ಅಣುಸ್ವರೂಪಿಯಾದ ನಾನೇನು ನೀಡಲಿ ದೇವ? ನನ್ನನ್ನು ಪರೀಕ್ಷಿಸುವೆಯಾ ತಂದೆ? ಇದ್ರ ಪರಮಾತ್ಮ. ನಾನೇನೋ ಕಾರ್ಯಾರ್ಥವಾಗಿ ಆ ದುರ್ಯೋಧನ ಸಭೆಗೆ ಹೋಗುತ್ತಿರುವಾಗ ನಿನ್ನ ಭಕ್ತಿ ಎಂಬ ಪಾಶವು ಅಡ್ಡಲಾಗಿ ಸೆಳೆ ತಂದು ನನ್ನನ್ನು ಇಲ್ಲಿಯವರೆಗೆ ಕರೆದುಕೊಂಡು ಬಂದಿರುವುದು. ನೀನೇನು ಸಾಮಾನ್ಯನೇ ವಿದುರ. ಪರಮಾತ್ಮ. ಕೊಡವಿಯೋ ಭಕ್ತ ಶಿರೋಮಣಿ ನೀನೇ ಕೊಡವಿಯೋ ಭಕ್ತ ಶಿರೋಮಣಿ ನೀನ್ ಬಲ್ಲೆ ನಿನ್ನಯ ಮನವ ಬಿಡು ಬಿಡು ಬಲ್ಲೆ ನಿನ್ನಯ ಮನವ.
ಭಕ್ತಿಯ ಪಾಶದಿ ಚಿತ್ತವನೊಲಿಸಿದೆ. ಭಕ್ತಿಯ ಪಾಶದಿ ಚಿತ್ತವನೊಲಿಸಿದೆ. ಎತ್ತ ಹೋದರು ಮನ ಇತ್ತಲೇ ಬಾರ್ತುದು. ಎತ್ತ ಹೋದರು ಮನ ಇತ್ತಲೇ ಬಾರ್ತುದು. ಚತನ ಎನಿಸಿದ ಜನಿಸಿದ ಮತ್ತಕು ಯೋಧನ. ಶತನೆಂದೆನಿಸಿದ ಮತ್ತಕು ಯೋಧನ. ಶತನೆಂದೆನಿಸಿದ ಮತ್ತಕು ಯೋಧನ. ಭಕ್ತನೇ ನಿನಗಿಂತ ಉತ್ತಮನೇ ನಿಬನೆ. ಭಕ್ತನೇ ನಿನಗಿಂತ ಉತ್ತಮನೇ ನಿಬನೆ. ಬಲ್ಲೆ ನಿನ್ನಯ ಮನವ ಬಿಡು ಬಿಡು. ಬಲ್ಲೆ ನಿನ್ನಯ ಮನವ. ವಿದುರ ವಿದುರ, ಪರಮಾತ್ಮ ಸತತವು ನನ್ನನ್ನೇ ಧ್ಯಾನಿಸುತ್ತಾ ಪ್ರಪಂಚದ ಭೋಗ ವಸ್ತುಗಳನ್ನು ತ್ಯಾಗ ಮಾಡಿ ಕೇವಲ ಗೋಮಾತೆಯ ಕ್ಷೀರದಿಂದಲೇ ನಿನ್ನ ಜೀವವನ್ನು ಉದ್ಧರಿಸಿಕೊಳ್ಳುತ್ತಿರುವ ನಿನ್ನ ಭಕ್ತಿಯನ್ನು ನಾನು ಹರಿಯದವನೆಂದು ಭಾವಿಸಿದೆಯಾ? ವಿದುರ, ನನಗಾದರೂ ಬಹಳವಾಗಿ ಹಸಿವಾಗುತ್ತಿರುವುದು. ಏನಾದರೂ ಆಹಾರವನ್ನು ಕೊಡಯ್ಯ. ಪರಮಾತ್ಮ, ನನ್ನಲ್ಲಿ ಗೋಮಾತೆಯ ಕ್ಷೀರವನ್ನಲ್ಲದೆ ಬೇರೇನೂ ಇಲ್ಲವಲ್ಲ ದೇವ. ಏನು? ಗೋಮಾತೆಯ ಕ್ಷೀರವೇ? ಗೋಮಾತೆಯ ಕ್ಷೀರವು ನನಗೆ ಅತ್ಯಂತ ಪ್ರಿಯವಾದ ಆಹಾರ. ಹಿಂದೆ ಕುಚೇಲನು ಬಹು ಭಕ್ತಿಯಿಂದ ತಂದಿಟ್ಟ ಒಂದು ಇಡೀ ಅವಲಕ್ಕಿಯ ಸಾರವು ಈಗಲೂ ಸವಿದಂತಿರುವುದು. ವಿದುರ, ಪರಮಾತ್ಮ, ಹಿಂದೆ ರಾಮಾವತಾರದಲ್ಲಿದ್ದಾಗ ಭಕ್ತಳಾದ ಶಬರಿಯು ತಾನು ಆರಿಸಿ ಕಚ್ಚಿಟ್ಟಿದ್ದ ಹಣ್ಣಿನ ರುಚಿಯು ಈಗಲೂ ಸವಿದಂತಿರುವುದು. ವಿದುರ, ಪರಮಾತ್ಮ, ನಿನ್ನಲ್ಲಿರುವ ಈ ಕ್ಷೀರವು ಇವೆಲ್ಲಕ್ಕಿಂತಲೂ ಅತ್ಯುತ್ತಮವಾದ. ಎಲ್ಲಿ ಆ ಕ್ಷೀರವನ್ನೇ ಕೊಡಯ್ಯ, ಬಹಳ ಹಸಿವಾಗುತ್ತಿರುವುದು. ಆಗಬಹುದು ಪರಮಾತ್ಮ. ವಿದುರ, ವಿದುರ, ಪರಮಾತ್ಮ, ಏಕೆ ವಿದುರ? ಏನಾಯಿತು? ಈ ರೀತಿ ತವಕ ಪಡುತ್ತಿರುವೆಯಲ್ಲ, ಏಕೆ ವಿದುರ? ಏನೆಂದು ಹೇಳಲಿ ದೇವ. ಇದ್ದ ಕ್ಷೀರವನ್ನು ತಮ್ಮ ಶಿಲೆಗೆ ಅರ್ಪಿಸಿ ಉಳಿದ ಕ್ಷೀರವನ್ನು ಪ್ರಸಾದ ರೂಪದಲ್ಲಿ ನಾನೇ ಪಾನ ಮಾಡಿದೆನಲ್ಲ ದೇವ. ನನಗರ್ಪಿತವಾದ ಮೇಲೆ ಪಾತ್ರೆಯ ತಳಭಾಗದಲ್ಲಿ ಸ್ವಲ್ಪವಾದರೂ ಶೇಷ ಉಳಿದಿರಬೇಕಲ್ಲವೇ? ಎಲ್ಲಿ ಆ ಪಾತ್ರೆಯನ್ನು ತೆಗೆದುಕೊಂಡು ಬಾ. ಆಗಬಹುದು ಪರಮಾತ್ಮ. ವಿದುರ, ಪರಮಾತ್ಮ, ನೋಡಿದೆಯಾ? ಪಾತ್ರೆಯ ತಳಭಾಗದಲ್ಲಿ ಕ್ಷೀರವಿದ್ದರೂ ಇಲ್ಲವೆಂದು ಹೇಳುತ್ತಿರುವೆಯಲ್ಲ, ನೀನೆಂತಹ ಸುಳ್ಳುಗಾರನಯ್ಯ. ಪರಮಾತ್ಮ, ಅದರಲ್ಲಿರುವ ಕ್ಷೀರದಿಂದ ತಮ್ಮ ತುದಿನಾಲಿಗೆಯೂ ಸಹ ನೆನೆಯುವುದಿಲ್ಲವಲ್ಲ ದೇವ. ಏಕೆ ನೆನೆಯುವುದಿಲ್ಲ ವಿದುರ? ನೋಡುತ್ತಿರು.
ಮನದಲ್ಲಿ ಭಕ್ತಿ ಎಂಬ ಕ್ಷೀರ ಸಾಗರವನ್ನೇ ತುಂಬಿಕೊಂಡು ಮನೆಯಲ್ಲಿ ಕ್ಷೀರವಿಲ್ಲವೆಂದು ಹೇಳುತ್ತಿರುವೆಯಲ್ಲ. ನೀನು ಕೊಟ್ಟ ಕ್ಷೀರವು ನನ್ನ ಅಂತರಂಗ ತುಂಬಿ ಆ ದುರ್ಯೋಧನನ ರಾಜಸಭೆಯ ಬಳಿ ರಾಜಕಾಲುವೆಯಾಗಿ ಹರಿಯುತ್ತಿರುವುದು. ವಿದುರ, ಅದೋ ಅಲ್ಲಿ ನೋಡು. ಪರಮಾತ್ಮ, ಧನ್ಯನಾದೆ ವಾಸುದೇವ, ಧನ್ಯನಾದೆ. ಬ್ರಹ್ಮಾಂಡ ದೇಶ ಬ್ರಹ್ಮಾಂಡ ದೇಶ ಭುವಿಯೋಳ್ ಭಕ್ತ ಜನ ಪರಿಪಾಲಿತ. ಪರಮಾತ್ಮ, ವಿದುರ, ಸಪ್ತಾದಿ ಮುನಿ ವಂದಿತೋ ದಾನವ ಕುಲ ವಿನಾಶಿತೋ
ವಿದುರ, ಕ್ಷೀರಸಾಗರ ಸೇನನಾದ ನೀನು ನನ್ನನ್ನು ಕೃತಾರ್ಥನಾಗಿ ಮಾಡಿದ್ದೇವ. ನಿಮ್ಮನ್ನು ಪಡೆದಂತಹ ಆ ವಸುದೇವ ದೇವಕಿಯರೇ ಧನ್ಯರಲ್ಲವೇ ದೇವ. ವಿದುರ, ಪರಮಾತ್ಮ, ನಾನಿಂದು ಪಾಂಡವರ ರಾಯಭಾರಿಯಾಗಿ ಆ ದುರ್ಯೋಧನನ ಸಭೆಗೆ ಹೋಗುತ್ತಿರುವನು ವಿದುರ. ಪರಮಾತ್ಮ, ವಿದುರ, ಭಕ್ತರಾದ ಪಾಂಡವರಿಗೆ ದೂತೋತ್ವವನ್ನು ವಹಿಸಿ ಭಕ್ತ ರಕ್ಷಕನೆಂಬ ಬಿರುದನ್ನು ಪರಿಪಾಲಿಸಿದೆ. ನಿಮ್ಮ ಮಹಿಮೆಯನ್ನು ಎಷ್ಟು ಕೊಂಡಾಡಿದರೂ ಸಾಲದು ದೇವ. ಇದು ಪಾಮರನಾದ ನಾನೇನು ಬಲ್ಲೆನು. ವಿದುರ, ಪರಮಾತ್ಮ, ಬಿಡಲಾರೆ ಕೇಳು ವಿದುರ, ಬಿಡಲಾರೆ ಕೇಳು ವಿದುರ, ಧರ್ಮವ ಹದಗೆಡಿಸುವರನ್ನು ಸದೆ ಬಡಿಯದೇನ. ಬಿಡಲಾರೆ ಕೇಳು ವಿದುರ. ವಿದುರ, ಪದ ಸುತ್ತರು ಸಧರ್ಮದೊಲಿಹರು, ಹೃದಯ ಸುತ್ತರು ಸಧರ್ಮದೊಲಿಹರು, ಅತಿವ್ಯತೆಯೀತರು ಕುರುನಂದನರು, ಅತಿವ್ಯತೆಯೀತರು ಕುರುನಂದನರು, ಸತ್ಯವಂತರಿಗೆ ತಿರವಲ್ಲವೋಕೆ, ಕೊಟ್ಟಿಲ್ಲ ಮಾತಿಗಳಿಗೆ ಶುಭಬಹುದೇ, ಕೊಟ್ಟಿಲ್ಲ ಮಾತಿಗಳಿಗೆ ಶುಭಬಹುದೇ. ಬಿಡಲಾರೆ ಕೇಳು ವಿದುರ, ಧರ್ಮವ ಹದಗೆಡಿಸುವರನ್ನು ಸದೆ ಬಡಿಯದೇನ. ಬಿಡಲಾರೆ ಕೇಳು ವಿದುರ. ವಿದುರ, ನಾನೆಂದು ಬಲು ದರ್ಪದಿ ಮೆರವ ಕುರುಕುಲವನ್ನು ದರ್ಶಿಸುವುದೇ. ನಾನೆಂದು ಬಲು ದರ್ಪದಿ ಮೆರವ ಕುರುಕುಲವನ್ನು ದರ್ಶಿಸುವುದೇ. ಕೆಣಕೆ ಕೇಸರಿಯ ಬಣಗು ಜಂಬೂತ ಕದನದಲ್ಲಿ ಜಯ ಗಳಿಸುವುದೇ. ಕೆಣಕೆ ಕೇಸರಿಯ ಬಣಗು ಜಂಬೂತ ಕದನದಲ್ಲಿ ಜಯ ಗಳಿಸುವುದೇ. ಹೊಳೆಯುವರೇ ಕೌರವರು, ಹೊಳೆಯುವರೇ ಕೌರವರು, ಭಗವಂತನವ ಪತನ ಗೈದು ಇದಿಷ್ಟಿನ ಮೇಲೆ ವಂಶಿರಗಳಿಸಲು. ಬಿಡಲಾರೆ ಕೇಳು ವಿದುರ, ಧರ್ಮವ ಹದಗೆಡಿಸುವರನ್ನು ಸದೆ ಬಡಿಯದೇನ. ಬಿಡಲಾರೆ ಕೇಳು ವಿದುರ. ವಿದುರ, ಪರಮಾತ್ಮ, ನಾನು ನನ್ನ ಸೋದರತಿಯಾದ ಕುಂತಿದೇವಿಯೊಡನೆ ಕೆಲವಾರು ರಹಸ್ಯವಾದ ವಿಚಾರಗಳನ್ನು ಮಾತನಾಡಿಕೊಂಡು ಆ ದುರ್ಯೋಧನ ಸಭೆಗೆ ಬರುತ್ತಿರುವನು. ನೀನು ಸಹ ಅಲ್ಲಿಗೆ ಬಾ. ಅಲ್ಲಿ ಹಿಂದೆಂದು ನಡೆಯದಂತಹ ಒಂದು ವಿಚಿತ್ರವಾದ ಪ್ರಸಂಗವಿರುವುದು. ನೀನು ನೋಡುವಿಯಂತೆ. ಆಗಬಹುದು ಪರಮಾತ್ಮ. ವಿದುರ, ನೀನು ಬರುವಾಗ ನಿನ್ನ ಸರ್ವೋತ್ತಮವಾದ ಬಿಲ್ಲನ್ನು ತೆಗೆದುಕೊಂಡು ಬಾ. ಅದರಿಂದ ನನಗೊಂದು ಮಹತ್ ಕಾರ್ಯವಾಗಬೇಕಾಗಿದೆ. ತಮ್ಮ ಚಿತ್ತದಂತೆ ಆಗಲಿ ದೇವ. ವಿದುರ, ಜಗದ ಜೀವನದ ಪರಮಾತ್ಮ, ವಿದುರ, ಆಡಿಸಿ ಕುಣಿಸಿ ಆಡಿಸಿ ಕುಣಿಸಿ ಮಾಯೆಯ ಕವಿಸಿ, ಆಡಿಸಿ ಕುಣಿಸಿ ಮಾಯೆಯ ಕವಿಸಿ, ಬಿಡಿಯುವ ಮೋಹನ ರೂಪವಿವ ಜಗದ. ನಿಗಮ ಗೋಚರನೆ ಮನಮದನ
दुनिया कवे से आगे से कोने से ರಾಜಾದಿರಾಜ ರಾಜಮಾರ್ಥಾಂಡ ರಾಜಗಂಭೀರ ಗಾಂಧಾರಿ ದೇವಿಯ ಗರ್ಭಸಂಜಾತ ಕುರುಸಿಂಹಾಸನಾಧೀಶ್ವರ ದುರ್ಯೋಧನ ಸಾರ್ವಭೌಮನಿಗೆ ಬಹುಪರಾಕ್ ಬಹುಪರಾಕ್ ಬಹುಪರಾಕ್. ಕುರುವಂಶ ಉದ್ಧಾರಕ ನಿಟ್ಟುಸಿರು ಬಿಟ್ಟು ದಿಟ್ಟಿಸಿ ನೋಡುವ ಭಾರ್ಗವ ವಿಜಯಿ ಕುರುಪಿತ ಭೀಷ್ಮರಿಗೆ ನಮೋ ಕುರುಪಾಂಡವರಿಗೆ ಶಸ್ತ್ರಾಸ್ತ್ರ ವಿದ್ಯೆಯನ್ನು ಕಲಿಸಿ ಕುರುವಂಶವನ್ನೇ ಉನ್ನತ ಮಟ್ಟಕ್ಕೆ ಏರಿಸಿರುವ ಆಚಾರ್ಯ ದ್ರೋಣರಿಗೆ ನಮೋ ನಮಃ ನಮಃ. ಗೋಮಾತೆಯ ಕ್ಷೀರ ನಂದ ಗೋಪೋಮನಿಗೆ ಅತಿಸಾರ ಯದುಪದಿಯ ಭಕ್ತ ಶಿರೋಮಣಿ ಕುಶಲವೇ ಕುಶಲವೇ ಹೊಂಡ ಭೀಮನ ಗುಂಡವನ್ನು ಚಂಡಾಡಿ ಬಿಸಿ ರಕ್ತಪಾನ ಮಾಡಲು ಸದಾ ಸಿದ್ಧನಾಗಿರುವ ಎನ್ನನುಜ ದುಶ್ಯಾಸನ ಅಗ್ರಜ. ಪರಮೇಶ್ವರ ಕುಮಾರನನ್ನು ಮೆಚ್ಚಿಸಿ ಕಾಲವಿದವೆಂಬ ಧನುಸನ್ನು ಹೊಡೆದು ಅಪೂರ್ವ ಬಿಲ್ಲಾಳು ಕೆಚ್ಚದೆಯ ವೀರ ಎನ್ನ ಪ್ರಾಣ ಮಿತ್ರ ಮಿತ್ರ ನನ್ನ ಸಂಕಲ್ಪ ಸಾಧನೆಗೆ ಸ್ವಲ್ಪವೂ ಅಜಾಗರೂಕನಾಗದೆ ಅನುಪಮ ರಾಜಭಕ್ತಿ ಅಪ್ರತಿಮ ಶಕ್ತಿ ತೋರಿ ಉಪಯುಕ್ತವಾದ ಸಲಹೆಯನ್ನು ನೀಡುತ್ತಿರುವ ಎನ್ನ ಸೋದರ ಮಾವ ಶಕುನಿ ಇನ್ನು ನಾನು ಸರ್ಪ ಲಾಂಛನ ಶಬ್ದ ಹೆಡೆಯಲ್ಲಿ ಸೆಣಸಾಡಿ ದಿಗ್ವಿಜಯವನ್ನೇ ಧಿಕ್ಕರಿಸಿ ಬಿರುಗಾಳಿಗೆ ಬೆಚ್ಚದೆ ಪ್ರಚಂಡ ಗಂಡುಗಲಿಯಾಗಿ ಕಂಗೊಳಿಸುತ್ತಿರುವ ಪ್ರತಾಪ ಸಿಂಹ ಜಯಂತ ಮಾತ್ರದಿಂದಲೇ ಚತುರ್ಭುವನವನ್ನೇ ಮೆಟ್ಟಿ ನಿಂತ ಮಹಾವೀರ ಈ ಚಂದ್ರಕುಲ ಚಕ್ರೇಶ್ವರ ಈ ದುರ್ಯೋಧನನ ವೈಭವ ಈ ದುರ್ಯೋಧನನ ವೈಭವ
ಶೌರ್ಯದಿ ರಣದಲ್ಲಿ ರಿಪುಗಳ ಒದಿಸದೆ ಬಿಡದು ಭೀಷ್ಮ ಗುರು ದ್ರೋಣಾದಿಗಳಿರಲು ಶೌರ್ಯದಿ ರಣದಲ್ಲಿ ರಿಪುಗಳ ಒದಿಸದೆ ಬಿಡದು ಮೋಹ ಶಕುನಿ ಸಲಹೆ ನೀಡದಿರುವನೇ ಮಿತ್ರ ಕರ್ಣ ಶತ್ರುಗಳನ್ನು ಬಿಡುವನೇ ಮೋಹ ಶಕುನಿ ಸಲಹೆ ನೀಡದಿರುವನೇ ಮಿತ್ರ ಕರ್ಣ ಶತ್ರುಗಳನ್ನು ಬಿಡುವನೇ ಅನುಜ ದುಶ್ಯಾಸನ ಅವರನ್ನು ಒದಿಸದಿರುವನೇ ಅನುಜ ದುಶ್ಯಾಸನ ಅವರನ್ನು ಇರುವನೇ ಹೀಗಿರುವಲ್ಲಿ ಸಾಟಿ ಇರುವರೆಗಿನ ಜನಗೆ ಸರಿ ಸಾಟಿ ಇರುವರೆಗೆ ಸಾಟಿ ಇರುವರೆಗಿನ ಜನಗೆ ಸರಿ ಸಾಟಿ ಇರುವರೆಗೆ ಕುರುಕುಲ ಸಿಂಹಾಸನದಿ ಛಲವೋ ಬಿಡದೆ ಶೌರ್ಯದಿ ಏಕೈಕ ದೊರೆ ಎನಿಸಿಕೊಳ್ಳುವೆನ ಕುರುಕುಲ ಸಿಂಹಾಸನದಿ ಛಲವೋ ಬಿಡದೆ ಶೌರ್ಯದಿ ಏಕೈಕ ದೊರೆ ಎನಿಸಿಕೊಳ್ಳುವೆನ ಸಾಟಿ ಇರುವರೆಗೆ ನನಗೆ ಸರಿ ಸಾಟಿ ಇರುವರೆಗೆ ಸಾಟಿ ಇರುವರೆಗೆ ನನಗೆ ಸರಿ ಸಾಟಿ ಇರುವರೆಗೆ ಸಾಟಿ ಇರುವರೆಗಿನ ಜನಗೆ ಸರಿ ಸಾಟಿ ಇರುವರೆಗೆ ಸಾಟಿ ಇರುವರೆಗಿನ ಜನಗೆ ಸರಿ ಸಾಟಿ ಇರುವರೆಗೆ ಪಿತಾಮಹರೇ ಪರಮ ಪೂಜ್ಯರಾದ ಆಚಾರ್ಯರೇ ಒಂದು ವಿಚಿತ್ರವಾದ ವೃತ್ತಾಂತವನ್ನು ಕೇಳಿದಿರ ರಾಜ್ಯ ಕೋಶಾದಿಗಳನ್ನೆಲ್ಲ ಕಳೆದುಕೊಂಡು ಅನಾಗರಿಕರಂತೆ ಜೀವಿಸುತ್ತಿರುವ ಆ ಪಾಂಡವರು ನಾಚಿಕೆಯಲ್ಲಿ ಹರದ ರಾಜ್ಯವನ್ನು ಕೇಳಲು ಶ್ರೀಕೃಷ್ಣನನ್ನು ರಾಯಭಾರಿಗೆ ಕಳುಹಿಸುತ್ತಿರುವರಂತೆ ನೋಡಿದಿರಾ ದುರ್ಯೋಧನ, ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಡದೆ ಹೋದರೆ ಯುದ್ಧವೇ ಸಿದ್ಧವಲ್ಲವೇ? ಏನು ತಾತ ಯುದ್ಧ ಯುದ್ಧಕ್ಕೆ ನಾನು ಸದಾ ಸಿದ್ಧ. ನನ್ನ ಬಳಿ 11 ಚೈನೀಸ್ ಸೈನ್ಯಗಳಿರುವುದು. ಅದರ ಹಿಡಿತಕ್ಕೆ ಸಿಕ್ಕ ಆ ಪಾಂಡವರು ಮದಿಸಿದ ಆನೆ ಕಾಲಿಗೆ ಸಿಕ್ಕ ಬಾಳೆಹಣ್ಣಿನಂತೆ ಕಚ್ಚುಗುಚ್ಚಾಗಿರುವರು. ಸಹೋದರ ದುಶ್ಯಾಸನ ಅಗ್ರಜ, ಪಾಂಡವರ ಹಣೆಯ ಕಾರ್ಯವನ್ನು ಪ್ರಾರಂಭಿಸಲು ನಮ್ಮಲ್ಲಿ ಕರ್ಮೋಪದೇಶಕರಾಗಿರುವರು. ಪರಾಕ್ರಮಿಯಾದ ನಾನಿಲ್ಲವೇ? ಮಿತ್ರನಾದ ಕರ್ಣನಿಲ್ಲವೇ? ಸುಯೋಧನ, ಪೂಜ್ಯರಾದ ಭೀಷ್ಮ ದ್ರೋಣಾದಿಗಳಿರುವಲ್ಲಿ ಅವರ ಕಣ್ಮುಂದೆ ಬೆಳೆದ ನನಗೇಕೆ ಅದರ ಚಿಂತೆ? ಪ್ರಭುಗಳಿಗೆ ಜಯವಾಗಲಿ. ಚಾರಣೆ ವರ್ತಮಾನ ದ್ವಾರಕಾನಗರದ ಅರಸು ನಂದಗೋಪಾಲನು ದಯಮಾಡಿಸುತ್ತಿರುವರು. ಏನು ಇಷ್ಟನ್ನು ಬರುತ್ತಿರುವನು. ಅವನು ನೇರವಾಗಿ ನನ್ನ ಅರಮನೆಗೆ ಬಾರದೆ ಓರ್ವ ದಾಸಿಪುತ್ರನ ವಿದುರನ ಮನೆಗೆ ಹೋಗಿರುವಂತೆ ನೋಡಿದಿರಾ? ಅವರ ಹೊಟ್ಟ ಹಾಸನ ಪ್ರದರ್ಶನವು ಎಷ್ಟರ ಮಟ್ಟಿಗಿರುವುದು. ದುರ್ಯೋಧನ, ಜಗದೊಡೆಯನಾದ ಶ್ರೀಕೃಷ್ಣ ಪರಮಾತ್ಮರು ನ್ಯಾಯವಾಗಿ ಪಾಂಡವರಿಗೆ ಸಲ್ಲಬೇಕಾದ ಅರ್ಧ ರಾಜ್ಯವನ್ನು ಕೇಳಲು ಬರುತ್ತಿರುವರ ಹೊರತು ನಿನ್ನಲ್ಲಿ ಯಾಚನೆಗಾಗಿ ಬರುತ್ತಿಲ್ಲ. ಯಾರು ವಿದುರ, ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಡುವುದು ಚಕ್ರವರ್ತಿಯಾದ ನಾನು ನಿನ್ನಿಂದ ಕೇಳಿ ತಿಳಿದುಕೊಳ್ಳಬೇಕು. ಸದ್ಯಕ್ಕೆ ಸುಮ್ಮನೆ ಕುಳಿತುಕೋ. ದುರ್ಯೋಧನ, ಬಲವಂತನಾದ ನಿನಗೆ ನ್ಯಾಯ ಓದಿನವು ಅಥವಾ ನ್ಯಾಯಕ್ಕೆ ಸರ್ವೋದೋದಿನರು ರೋಗಿಗೆ ಅಪತ್ತು ವೃಚಿಸುವಂತೆ ಪತ್ತು ವೃಚಿಸುವುದಿಲ್ಲ. ನಿನ್ನ ಮರಣ ಕಾಲವು ಸಮೀಪಿಸುತ್ತಿದ್ದರಿಂದ ಈ ನಿನ್ನ ಬುದ್ಧಿಯು ಈ ರೀತಿ ವಿಕಲ್ಪವಾಗುತ್ತಿರುವುದು. ಸಕಲ ವೀರರಿಂದ ಪರಿಯುಕ್ತವಾದ ಈ ಚಕ್ರವರ್ತಿಗೆ ಓರ್ವ ದಾಸಿಪುತ್ರನ ಮಾತು ಅನಾವಶ್ಯಕ. ಸಹೋದರ ದುಶ್ಯಾಸನ ಅಗ್ರಜ, ಪೂಜ್ಯನು ಹಿರಿಯನು ಇದು ಸಹನೀತ ಸುಮ್ಮನಿದ್ದ ಮಾತ್ರಕ್ಕೆ ಈ ವಿದುರನ ಮನಸ್ಸಿಗೆ ಬಂದಂತೆ ಮಾತನಾಡುತ್ತಿರುವನು. ಈತನನ್ನು ಕೂಡಲೇ ಸಭೆಯಿಂದ ಹೊರದುಡಿಬಿಡು. ವಿದುರ, ಏನ ನುಡಿದೆಯ ಜ್ಞಾನರೈದನೆ ನೀ ಏನ ನುಡಿದೆಯ ಜ್ಞಾನರೈದನೆ ನೀ ವಿದುರ. ಏನ ನುಡಿದೆಯ ಜ್ಞಾನರೈದನೆ ನೀ ನಮ್ಮತ್ತನಂ ಏನ ನುಡಿದೆಯ ಜ್ಞಾನರೈದನೆ ನೀ ಆಗಮಿಸಿದ
ನುಡಿದೆಯ ಜ್ಞಾನವೇ ಇದನಿನ್ನಿ ಎದುರು ಅಣ್ಣನ ಆಜ್ಞಾನುಸಾರದಂತೆ ಕೂಡಲೇ ಸಭೆಯನ್ನು ಬಿಟ್ಟು ಹೊರಟರೆ ಸರಿ. ಎಲ್ಲ ಹೋದಲ್ಲಿ ಎದುರ ಅನರ್ಥವಾದೀತು. ಎಚ್ಚರಿಕೆ. ಛೇ ವಿವೇಕಿ, ನನ್ನನ್ನು ಸಭೆಯನ್ನು ಹೊರದೂಡುವಷ್ಟು ಸಾಮರ್ಥ್ಯ ಉಂಟಾಯಿತೆ. ತಿಳಿದುಕೋ, ನೀನು ಎಷ್ಟೇ ಯೋಗ್ಯನಾದರೂ ನನಗೆ ತಿಳಿದಿರುವ ನ್ಯಾಯ ನೀತಿಯನ್ನು ಹೇಳಿಯೇ ತಿರಬೇಕು. ಹಿಂದೆ ದ್ರೌಪದಿಯ ವಸ್ತ್ರಾಪಹರಣದಲ್ಲಿ ಭೀಮನು ಮಾಡಿದ ಪ್ರತಿಜ್ಞೆಯಂತೆ ನಿನ್ನ ತೊಡೆಯನ್ನು ಪರಾರಿಸಿಕೊಳ್ಳುವಾಗ ತಡೆಯಬೇಕೆಂದು ಇಟ್ಟಿದ್ದ ಈ ಧನಸನ್ನು ಈಗಲೇ ಮೃದು ಬಿಸಾಡುವೆನು. ಇದರಂತೆ ನೀರು ನಾಶವಾಗಿ ಹೋಗು. ಪ್ರಮಾದವಾಯಿತು. ಸುಯೋಧನ, ಪೂಜ್ಯರಾದ ವಿದುರರನ್ನು ಅಪಹಾಸ್ಯಕ್ಕಿಡು ಮಾಡಿ ಸರ್ವೋತ್ತಮವಾದ ಬಿಲ್ಲಿನ ಸಹಾಯವನ್ನೇ ಕಳೆದುಕೊಂಡೇಯಲ್ಲ. ಈತನು ನಮ್ಮೊಡನೆ ಯುದ್ಧಕ್ಕೆ ನಿಂತಿದ್ದರೆ ಈತನನ್ನು ಮೂರು ಲೋಕದಲ್ಲಿ ಜಯಿಸಬಲ್ಲವರಾರಿದ್ದರು. ಕರ್ಣ, ನೀನು ಈತನ ದೊಡ್ಡ ಬೆದರಿಕೆಗೆ ಎದುರುವುದೇ? ಉರುಳಿಪೇ ಶಪಥವನ ಕರ್ಣ. ಮಹೇಶ್ವರನ ಕುವರನ ಮೆಚ್ಚಿಸಿ, ಪರಮಹೇಶ್ವರನ ಕುವರನ ಮೆಚ್ಚಿಸಿ, ವರಚಾಪವರಾಂತು ನಿನಗೆ ಸರಿ ಸಮಾನರಿ ಹರೇ ಕರ್ಣ. ಈ ವಿದುರನ್ನು ಬಿಲ್ಲನ್ನು ಹಿಡಿದು ಯುದ್ಧ ಮಾಡಿದನು ಕಣ್ಣಾರೆ ನೋಡಿದಿರಾ ಅಥವಾ ಕಿವಿಯಾರೆ ಕೇಳಿದಿರಾ? ಬಿಡಿ ಅದರ ಚಿಂತೆಯನ್ನು. ಈಗ ಎಲ್ಲರೂ ಕೇಳಿರಿ. ದೂತನಾಗಿ ಬರುತ್ತಿರುವ ಶ್ರೀಕೃಷ್ಣನಿಗೆ ಯಾರಾದರೂ ಎದ್ದು ನಿಂತು ನಮಸ್ಕರಿಸಿದ್ದೆ ಹೋದರೆ ಸಭೆಯನ್ನು ಬಿಟ್ಟು ಹೊರದೂಡಲಾಗುವುದು. ಎಚ್ಚರ. ಸಹೋದರ ದುಶ್ಯಾಸನ, ಅಗ್ರಜ, ನಮ್ಮ ಸೇನಾಧಿಕಾರಿಯ ಪಟ್ಟಿಯನ್ನು ಸಿದ್ಧಪಡಿಸಲು ಸಿದ್ಧವಾಗಿರುವುದು ಅಗ್ರಜ. ಎಲ್ಲಿ ಅದನ್ನು ಕೊಡು. ಆ ಕೃಷ್ಣ ಬರುತ್ತಿರುವ ನಾನು ಅದನ್ನ ನೋಡುತ್ತಾ ಕುಳಿತುಕೊಳ್ಳುವೆ. ಅಗ್ರಜ, ಇರೋ ಸ್ವೀಕರಿಸು. ಪೂಜ್ಯರಾದ ಭೀಷ್ಮ ದ್ರೋಣಾದಿಗಳು ಎದ್ದು ನಿಂತು ನಮಸ್ಕರಿಸಿದ್ದರು. ದುರಹಂಕಾರಿಯಾದ ದುರ್ಯೋಧನನು ಹಟ್ಟಹಾಸದಿಂದ ಮೈಮರೆತು ಕುಳಿತಿರುವನಲ್ಲ. ಬಲೆ ಇರಲಿ. ಈಗ ನನ್ನ ಪಾದವನ್ನು ಭೂಮಿಗೆ ಮೆಟ್ಟಿ ತಾನಾಗಿಯೇ ಬಂದು ನನ್ನ ಪಾದದ ಮೇಲೆ ಬೀಳುವಂತೆ ಮಾಡುವೆನು. ಯೋಗಮಾಯೆ, ಜಾಗೃತಳಾಗು. ಹೇಳು ಚಕ್ರವರ್ತಿ, ಹೇಳು. ದುರ್ಯೋಧನ, ದೂತನಾಗಿ ಬಂದಿರುವ ನನಗೆ ಚಕ್ರವರ್ತಿಯಾದ ನೀನು ನಮಸ್ಕರಿಸುವುದೇ? ನಾನೇ ನಿನ್ನ ಬಳಿಗೆ ಬರುತ್ತಿದ್ದನಲ್ಲ. ಕೃಷ್ಣ, ನೀನು ಬಂದಿರುವುದು? ನಾನು ಬಂದಿರುವುದು ದೂತನಾಗಿ. ದೂತನಾಗಿ ಬಂದಿರುವ ನಿನ್ನಲ್ಲಿ ದೂತ ಲಕ್ಷಣಗಳು ಇದೆಯೋ ಇಲ್ಲವೋ ಎಂದು ಪರೀಕ್ಷಿಸಿದ ಮಾತ್ರಕ್ಕೆ ನಮಸ್ಕರಿಸುವುದನ್ನು ಹೆಮ್ಮೆ ಪಡಬೇಡ ಗೋಪಾಲ. ಒಂದು ವೇಳೆ ನಮಸ್ಕರಿಸಿದ್ದೆ ಆದರೆ ಈ ಭೂ ಮಾತೆಗೆಂದು ತಿಳಿ. ನಿನಗಲ್ಲ, ನಲ್ಲೇರನಲ್ಲ, ಮಾತಿನ ಮಲ್ಲ, ಕರೆಯದೆ ಬಂದಿರುವೆ ಎಲ್ಲ. ಬಂದಿದ್ದು ಆಯಿತು, ಈ ಪೀಠದಲ್ಲಿ ಕುಳಿತು ಎಂದು ಯಾರಿಗೂ ತೊರೆದಾಗದ ಈ ನಮ್ಮ ಸುಯೋಧನನು ಸಿಂಹಾಸನದಿಂದ ಇಳಿದು ಬಂದನೋ ಅಥವಾ ಉರುಳೂಳಿ ಬಂದನೋ? ಕೃಷ್ಣ, ಈ ನಿನ್ನ ಮಾಯಾ ತಂತ್ರ ನಮ್ಮ
ಸುಯೋಧನ ಮುಂದೆ ಧೂಳಿಪಟ. ಕೃಷ್ಣ ದುರ್ಯೋಧನ, ಹೆಂಗಳೆ ನರ್ತನವೆಂದರೆ ನಿನಗೆ ಬಹಳ ಪ್ರೀತಿಯಲ್ಲವೇ? ಇರಬಹುದು. ಇರಬಹುದೇನು ಕೃಷ್ಣ? ಇದ್ದೇ ಇರುವುದು ನೋಡು ನನ್ನ ಅರಮನೆ ರಾಜ ನರ್ತಕಿಯರ ನರ್ತನವನ್ನು ನೋಡಿ ಆನಂದಿಸು. ಸಹೋದರ ದುಶ್ಯಾಸನ, ಅಗ್ರಜ, ಯಾವಲ್ಲಿ ನಡೆಯಲಿ ರಾಜ ನರ್ತನ. ಆಗಬಹುದು.
ಚಲುವ ನೀಲವರ್ಣಧಾರಿ ಈ ಚಲುವ ಕೊಳಲನಾದದಿ ಜಗದ ಜನರನ್ನೆಲ್ಲ ಮರುಳುಗೊಳಿಪ ಕೊಳಲನಾದದಿ ಜಗದ ಜನರನ್ನೆಲ್ಲ ಮರುಳುಗೊಳಿಪ ಕೃಷ್ಣ ನಿಮಗೆ ಈ ನರ್ತಕಿಯರ ನಮನಗಳು ನಮನಗಳು ಕೃಷ್ಣ ನಿನಗೆ ಈ ನರ್ತಕಿಯರ ನಮನಗಳು ನಮನಗಳು ನನ್ನ ಅರಮನೆಯ ರಾಜ ನರ್ತಕಿಯರು ಗೋಪಿಕಾಸ್ತ್ರೀಯರೆಂದು ಭಾವಿಸಬೇಡ. ನರ್ತಕಿಯರೇ, ಇಲ್ಲಿ ಬನ್ನಿ, ಇಲ್ಲಿ ಬನ್ನಿ. ಮತ್ತೊಮ್ಮೆ ಹೇಳಿ, ಮತ್ತೊಮ್ಮೆ ಹೇಳಿ. ಭೀಮನಿಗಿವನು ಕಡುಬೈರೇ ನಮ್ಮ ಸ್ಥಿರಪುರದೊಡೆಯ ಗದಧಾರಿ ಭೀಮನಿಗೆ ಆ ಭೀಮನಿಗಿವನು ಕಡುಬೈರಿ ನಮ್ಮ ಅಸ್ಥಿರಪುರದೊಡೆಯ ಗದಧಾರಿ ಇವನಿಗೆ ಸರಿಸಾಟಿ ಯಾರಿಗರಿಲ್ಲ ಇವನಿಗೆ ಸರಿಸಾಟಿ ಯಾರಿಗರಿಲ್ಲ ಇವನಿಗೆ ಸರಿಸಾಟಿ ಯಾರಿಗರಿಲ್ಲ ಛಲದಲ್ಲಿ ಬಲದಲ್ಲಿ ಛಲದಲ್ಲಿ ಬಲದಲ್ಲಿ ಜಗದೇ ಗಂಭೀರ ಛಲದಲ್ಲಿ ಬಲದಲ್ಲಿ ಜಗದೇ ಕಬೀರ ಛಲದಲ್ಲಿ ಬಲದಲ್ಲಿ ಛಲದಲ್ಲಿ ಬಲದಲ್ಲಿ ಜಗದೇ ಕಬೀರ ಛಲದಲ್ಲಿ ಬಲದಲ್ಲಿ ಜಗದೇ ಕಬೀರ ಕರುಣಾಳು ಕುರುಬು ರಾಜೇಶ್ವರ ಅದಿಗಿನಕು ಕುರು ವಂಶ ಕುಲ ತಿಲಕ ಮಕುಟೇಶ್ವರ ವೀರ ಕರುಣಾಳು ಕುರುಬು ರಾಜೇಶ್ವರ ತಾಮ್ ತಕ್ಕ ತಕ್ಕ ದಿಂದ ತೈ ತಕ್ಕ ತಕ್ಕ ದಿಂದ ತಾಮ್ ತಕ್ಕ ತಕ್ಕ ಗಗಡ ಜಂ ಜಂ ತಾಮ್ ತಕ್ಕ ತಕ್ಕ ದಿಂದ ತೈ ತಕ್ಕ ತಕ್ಕ ದಿಂದ ತಾಮ್ ತಕ್ಕ ತಕ್ಕ ನಗರ ತಕ್ಕ ತತ್ತ ಜಂ ಜಂ ತದಗಿನ ತತ್ತ ಜಂ ಜಂ ತದಗಿನ ಸಹೋದರ, ತತ್ತ ಜಂ ಜಂ ತದಗಿನ ತತ್ತ ಜಂ ಜಂ ತದಗಿನ ತಜ್ಜಂ ತಗಜಂ ತಗಿನ ತಂ ತದಗಿನ 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 ತಜ್ಜಂ ತತ್ತ ಜಂ ಜಂ ತದಗಿನ ತತ್ತ ಜಂ ಜಂ ತದಗಿನ ತತ್ತ ಜಂ ಜಂ ತದಗಿನ 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 ದೇವ್ ದೇವ್ ತದಗಿನ ತದಗಿನ ದೇವ್ ದೇವ್
ಕರುಣಾಳು ಕುರು ಭೂಪ ರಾಜೇಶ್ವರ ಪರಿಗಿಣಕು ಕುರು ವಂಶ ಕುಲ ತಿಲಕವ ಗುಣೇಶ್ವರ ಧೀರ ಕರುಣಾಳು ಪರಿಗಿಣಕು ಕರುಣಾಳು ಪರಿಗಿಣಕು ಕರುಣಾಳು ಕುರು ಭೂಪ ರಾಜೇಶ್ವರ 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 ಆರಲ್ಲಿ ನರ್ತನಿಗೆ ತಕ್ಕ ಬಹುಮಾನ. ಕೃಷ್ಣ, ನೀನು ಬಂದ ವಿಚಾರ. ದುರ್ಯೋಧನ, ನಾನು ಭೀಷ್ಮ ದ್ರೋಣಾದಿ ಗುರುಜನರನ್ನು ನೋಡಿ ಬಹಳ ದಿನಗಳಾದ್ದರಿಂದ ಅವರನ್ನು ನೋಡಿಕೊಂಡು ನೀನು ಸಮ್ಮತಿಸುವುದೇ ಆದರೆ ನಿನ್ನೊಡನೆ ಕೆಲವು ವಿಚಾರಗಳನ್ನು ಮಾತನಾಡಿಕೊಂಡು ಹೋಗಲೆಂದೇ ಬಂದಿರುವೆನು. ರಾಜ್ಯದ ವಿಚಾರವೊಂದನ್ನು ಬಿಟ್ಟು ಬೇರೆ ಏನು ಬೇಕಾದರೂ ಕೇಳು ಕೃಷ್ಣ, ನಡೆಸಿಕೊಡುವೆನು. ಭಾವ, ರಾಜ್ಯದ ವಿಚಾರವಿಲ್ಲದಿದ್ದರೆ ನಾನಿಲ್ಲಿಗೆ ಬರುವ ಅವಶ್ಯಕತೆಯೇ ಇರದಿರಲಿಲ್ಲವಲ್ಲ. ಕೃಷ್ಣ, ರಾಜ್ಯವನ್ನು ಸಂಪಾದಿಸುವುದು ಸಾಹಸದಿಂದಲೇ ಹೊರಗು, ಯಾಚನೆಯಿಂದಲ್ಲ ಕೃಷ್ಣ. ಮುರಾರಿಯು ಈ ಸಭೆಗೆ ಬಂದ ಉದ್ದೇಶವನ್ನು ತಿಳಿಸಬಹುದು. ತಿಳಿಸುವೆನು. ಪರಮ ಪೂಜ್ಯರಾದ ಆಚಾರ್ಯರೇ, ಕುರುವೃದ್ಧರೇ, ಕೌರವರ ಪಕ್ಷೀಯರೇ, ನಾನು ಇಂದು ಪಾಂಡವರ ರಾಯಭಾರಿಯಾಗಿ ಬಂದಿದ್ದೇನೆ. ಅವರು ಕಳುಹಿಸಿರುವ ಸಂದೇಶವನ್ನು ನಿಮ್ಮ ಮುಂದಿಡುವುದು ನನ್ನ ಅಭಿಮತ. ಕುರು ಪಾಂಡವರ ಭವಿಷ್ಯ ರಾಜನೀತಿ ಕಾರ್ಯ ವ್ಯವಸ್ಥೆಯು ಇಂದು ಇಲ್ಲಿ ನಿರ್ಣಯಿಸಲ್ಪಡಬೇಕಾಗಿದೆ. ಈ ವಿಷಯದಲ್ಲಿ ಉಪೇಕ್ಷೆ, ಪಕ್ಷಪಾತ, ಅಸಂಬದ್ಧ ಪ್ರಲಾಪ, ಆತುರ ಮುಂತಾದ ಭಾವನೆಗಳನ್ನು ತಿಳಿಸಿ ತೀರ್ಪು ನೀಡಬೇಕಾಗಿದೆ. ಪವಿತ್ರವಾದ ಭರತ ಭೂ ಮಾತೆಯನ್ನು ಶಾಂತಿ ಎಂಬ ಅಮೃತ ದಾರಿಯಿಂದ ಅಭಿಷೇಕ ಮಾಡುವರು, ಇಲ್ಲವೇ ಭಯಂಕರ ರಕ್ತಧಾರೆಯಿಂದ ಮಾತೃಮೂರ್ತಿಯನ್ನು ತೋರಿಸುವರು. ಇವೆರಡರಲ್ಲಿ ಒಂದು ಪ್ರಶ್ನೆಯು ಇಲ್ಲಿ ನಿರ್ಣಯಿಸಲ್ಪಡಬೇಕಾಗಿದೆ. ಈ ಪೀಠಿಕೆಯಲ್ಲಿ ಕಾಲಹರಣ ಮಾಡದೆ ಮುಖ್ಯ ವಿಷಯಕ್ಕೆ ಬರುತ್ತೇನೆ. ಕಪಟ ದ್ಯೂತದಲ್ಲಿ ಪರಾಜಿತರಾದ ಸತ್ಯವಂತರಾದ ಪಾಂಡವರು ತಮ್ಮ ಆಜ್ಞೆಯಂತೆ ವನವಾಸ ಅಜ್ಞಾತವಾಸವನ್ನು ಮುಗಿಸಿಕೊಂಡು ಹಿಂದಿರುಗಿರುವರು. ಇನ್ನು ನಿಮ್ಮ ವಾಗ್ದಾನವೊಂದು ಉಳಿದಿದ್ದೆ. ಅವರ ಸಂದೇಶದೊಡನೆ ನನ್ನ ಸಂದೇಶವನ್ನು ಹೇಳುತ್ತೇನೆ, ಕೇಳು ಭಾವ. ಬಾಲ್ಯದಿಂದಲೂ ನೀವು ಅವರ ಮೇಲೆ ತೋರಿದ ದೀರ್ಘವಾದ ವೈರವವನ್ನು ಮರೆಯಲು ಪಾಂಡುನಂದನರು ಸಿದ್ಧರಿದ್ದಾರೆ. ವಿಷಭೋಜನ, ಲಾಕ್ಷಾಗೃಹ ದಹನ, ಕಪಟ ದ್ಯೂತ ಇವೆಲ್ಲಕ್ಕಿಂತಲೂ ಮಿಗಿಲಾಗಿ ತುಂಬಿದ ರಾಜಸಭೆಯಲ್ಲಿ ದ್ರೌಪದಿಯ ಮಾನಭಂಗ, ಇಂತಹ ಮಹಾಪಾಪಗಳನ್ನು ಮನ್ನಿಸಿ ಇಂದು ತಮಗೆ ಬರಬೇಕಾದ ಅರ್ಧ ರಾಜ್ಯವನ್ನು ತಮಗೆ ಕೊಡಿ ಎಂದು ಕೇಳುತ್ತಿರುವಾಗ ಈ ಸುಸಮಯವನ್ನು ವ್ಯರ್ಥಗೊಳಿಸದೆ ಶಾಂತಿ ಸಂಧಾನಕ್ಕೆ ಸಮ್ಮತಿಸಿ.
ಕುರುಪಿತ ಭೀಷ್ಮರೇ ಇದು ಯಾವ ಧರ್ಮ? ಕುರುಪಿತ ಭೀಷ್ಮರೇ ಇದು ಯಾವ ಧರ್ಮ? ಕಪಟವಂಚನೆ ಮೋಸ ಭರತ ಭೂಮಿಗೆ ಸ್ವಾತಂತ್ರ್ಯರಾರೋ? ಭರತ ಭೂಮಿಗೆ ಸ್ವಾತಂತ್ರ್ಯರಾರೋ? ಕುರುಕುಲಕ್ಕೆ ಗುರು ದ್ರೋಣರೇ ಕುರುಕುಲಕ್ಕೆ ಗುರು ದ್ರೋಣರೇ ಇದು ಯಾವ ನ್ಯಾಯ? ಕಪಟವಂಚನೆ ಮೋಸ ಅಟ್ಟ ಆಸಾ ಕಪಟವಂಚನೆ ಮೋಸ ಅಟ್ಟ ಆಸ ಅರತು ಕುಲ ಧರ್ಮ ನಶಿಸಿತೆ ಮಹಾರಾಜ ಧರಣಿ ಆಳಿದವರೆಲ್ಲ ಮರಳಿ ಬರರೋ? ಧರಣಿ ಆಳಿದವರೆಲ್ಲ ಮರಳಿ ಬರರೋ? ಸಂಜೆ ಬೇಡಲು ಬಂದ ರಾಯಭಾರಿ ಭರತ ವಂಶ ಕುಲಾಂತಕನಲ್ಲವಯ್ಯ. ಯಮಸುತ ಭೀಮಾರ್ಜುನನ ಕುಲ ಸಹದೇವ ದುರ್ಯೋಧನ ಕೃಷ್ಣ ಯಮಸುತ ಭೀಮಾರ್ಜುನನ ಕುಲ ಸಹದೇವ ಸಾಮಾನ್ಯರೆಂದು ನುಡಿಯಬೇಡ. ಸಮಭಾಗವನಿತ್ತು ಸುಖದಿ ಪಾಳು ದುರ್ಯೋಧನ. ಅವರ ಸಂದೇಶದೊಡನೆ ನನ್ನ ಸಂದೇಶವನ್ನು ತಿಳಿಸಿದ್ದೇನೆ. ಮುಂದಿನ ವಿಚಾರ ಕರ್ತವ್ಯಗಳನ್ನು ನಿರ್ಣಯಿಸಲ್ಪಡಬಹುದಾಗಿ ರಾಜ್ಞರಾದ ನಿಮ್ಮೆಲ್ಲರಿಗೂ ಸೇರಿದೆ. ಧೃತರಾಷ್ಟ್ರ ಪ್ರಿಯಪುತ್ರರೇ, ದ್ರೋಣಾದಿ ಪ್ರಮುಖರೇ, ಸಭಾಸದರೇ, ಶ್ರೀಕೃಷ್ಣ ಪರಮಾತ್ಮನು ನಿರೂಪಿಸಿದ ರಾಜಕಾರ್ಯವನ್ನು ನೀವೆಲ್ಲರೂ ಕೇಳಿದರಲ್ಲವೇ? ಅದರಂತೆ ನಡೆಯುವಿರೆಂದು ನನ್ನ ನಂಬಿಕೆ. ಕಂದ ದುರ್ಯೋಧನ, ತಾತ ಕೇಡನ್ನು ಬಯಸುವೆಯ, ಕೇಡನ್ನು ಬಯಸುವೆಯ, ಕೇಳನ್ನ ನುಡಿಯ, ಕೇಡನ್ನು ಬಯಸುವೆಯ. ಮಂದಮತಿಗಳ ಮಾತನು ಕೇಳಿ ದುರ್ಯೋಧನ, ಮಂದಮತಿಗಳ ಮಾತನು ಕೇಳಿ ಕೇಳನು ಬಯಸುವೆಯ, ಕೇಳನ್ನ ನುಡಿಯ, ಕೇಳನು ಬಯಸುವೆಯ. ದುರ್ಯೋಧನ,
ಆಚಾರವಿಲ್ಲದ ಮಾತುಗಳಾಲಿವೆ ಬಂದು ವರ್ಗದಿ ದ್ವೇಷ ಬದಳದೆ ಬಂದು ವರ್ಗದಿ ದ್ವೇಷ ಬದಳದೆ ಸಾಧುಗಳಾರೆ ಕೀರ್ತಿಯನೇನೋ ಸಾಧಿಸಲಾರೆ ಕೀರ್ತಿಯನ್ನೇ ಕೇಡನ್ನು ಬಯಸುವೆಯ ಕೇಳನ್ನ ನುಡಿಯ ಕೇಡನ್ನು ಬಯಸುವೆಯ 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 ಕಂದ ದುರ್ಯೋಧನ, ಪಾಂಡವರು ನೀವು ಸಹೋದರರಲ್ಲವೇ? ನಿಮ್ಮಲ್ಲಿ ವೈರತ್ವ ಬೇಕೆ? ನ್ಯಾಯವಾಗಿ ಅವರಿಗೆ ಕೊಡಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ಈ ರಾಜ್ಯವನ್ನು ಮುಂದೆ ವಿಭಾವದಿಂದ ಬಾಳು, ಇದೇ ನನ್ನ ಅಭಿಮತ. ಕೊಂಡಾಡಿ ದೇವತೆಯ ಕೊಂಡಾಡಿ ದೇವತೆಯ ಗುರುಕುಲ ಏಳಿಗೆಯ ಕೊಂಡಾಡಿ ದೇವತೆಯ ಹರಿವರ ಕವ ನೋಡಿ ಹರಿವರ ಕವ ನೋಡಿ ಘೋಷಿಸುವುದೇಕೆ ನಾಡು ನಾಡೆಂದು ಕೂಡಿ ಒಡೆದಾಡೆ ನಾಡು ನಾಡೆಂದು ಕೂಡಿ ಒಡೆದಾಡೆ ನಾಡು ನಾಡೆಂದು ಕೂಡಿ ಒಡೆದಾಡೆ ಹರಿವರ ಕವ ನೋಡಿ ದುಃಖಿಸುವುದೇಕೆ ದುರ್ಯೋಧನ ಹರಿವರ ಕವ ನೋಡಿ ದುಃಖಿಸುವುದು ಕೊಂಡಾಡಿ ದೇವತೆಯ ಕುಲ ಏಳಿಗೆಯ ಕೊಂಡಾಡಿ ದೇವತೆಯ 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 ದುರ್ಯೋಧನ, ಇದು ಶಾಂತಿ ಸಂಧಾನಕ್ಕೆ ಬಂದವರನ್ನು ನಿರಾಕರಿಸಬೇಡ. ಇದು ಸುಸಮಯ. ಪಾಂಡವರು ನಿನ್ನ ಸಹೋದರರಲ್ಲವೇ? ಅವರು ನಿನ್ನ ಚಿಕ್ಕಪ್ಪನ ಮಕ್ಕಳಲ್ಲವೇ? ಶ್ರೀಕೃಷ್ಣ ಪರಮಾತ್ಮನು ಹೇಳಿದಂತೆ ನ್ಯಾಯವಾಗಿ ಅವರಿಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ಅವರನ್ನು ಆದರ್ಶಿಸಬೇಕು. ಇದೇ ನನ್ನ ಅಭಿಮತ. ದುರ್ಯೋಧನ ಯಾರು? ಓಹ್, ಚಿಕ್ಕಪ್ಪ ವಿದುರ ಮಹಾಶಯರು ನನಗುಪದೇಶ ಮಾಡುವರಲ್ಲಿ ನೀವು ಒಬ್ಬರು. ನಡೆಯಲಿ ನಿಮ್ಮ ಅರಣ್ಯ ರೋದನ. ಏನು ಮಾಡಲಿ, ನನ್ನದು ಅರಣ್ಯ ರೋದನವೇ. ಕೆಡುವವರನ್ನು ಕಂಡಾಗ ಬುದ್ಧಿ ಹೇಳಬೇಕಾದದ್ದು ನಮ್ಮಂತ ಹಿರಿಯರ ಕರ್ತವ್ಯ. ನಾನೀಗ ಸುಮ್ಮನಿದ್ದರೆ ದೋಷವು ಸಂಭವಿಸುವುದು. ಜಗದೊಡೆಯನಾದ ಶ್ರೀಕೃಷ್ಣ ಪರಮಾತ್ಮರು, ಪಿತಾಮಹ ಭೀಷ್ಮರು, ಗುರು ದ್ರೋಣರು ಹೇಳಿದ್ದಕ್ಕಿಂತ ಹೆಚ್ಚಿಗೆ ನಾನೇನು ಹೇಳಿದ್ದಾರೆ. ರಾಜ್ಯವೆಲ್ಲವನ್ನು ನೀನೇ ಅನುಭವಿಸು. ನಿನ್ನ ಇಚ್ಛೆ ಇದ್ದರಲ್ಲ ಅಷ್ಟು ಭೂಮಿಯನ್ನು ಆ ಪಾಂಡವರಿಗೆ ಕೊಡು. ಇದೇ ನನ್ನ ಅಭಿಮತ. ವಿದುರ, ಈ ನೀತಿ ವಚನವನ್ನು ಓ ಬಡ ಪಾಂಡವರಿಗೆ ಹೇಳಲಲ್ಲ ಏಕೆ? ನಿನಗಾಗಲಿ ಈ ಕೃಷ್ಣನಿಗಾಗಲಿ ನನ್ನ ಹೋರ್ವದಲ್ಲಿಯೇ ದೋಷಗಳು ಕಂಡು ಬರುತ್ತಿರುವವು. ಕುಂತಿ ಪುತ್ರ ಪಕ್ಷಪಾತಿಯಾದ ನೀವು
ನಿಮ್ಮ ನಿಮ್ಮ ಸ್ವಭಾವಕ್ಕೆ ತಕ್ಕದ್ದನ್ನು ಹೇಳಿದ್ದೀನಿ. ಕೃಷ್ಣ, ಮಹಾನುಭಾವನಾದ ನೀನು ನಿನ್ನ ದೂತತ್ವವನ್ನು ಬಲು ಶ್ಲಾಘನೀಯವಾಗಿ ಮುಗಿಸಿದೆ. ಈ ನಿನ್ನ ಮರುಳು ಮಾತಿಗೆ ಹೊಡಂಬಡಿಯುವ ಬುದ್ಧಿಹೀನನು ನಾನಲ್ಲ ಕೃಷ್ಣ. ಇದು ಶುದ್ಧ ಕ್ಷತ್ರಿಯನ ರಕ್ತವೇ ವಿನಃ ಸ್ವಾಭಿಮಾನ ಶೂನ್ಯತೆಯ ಕೊಳಕು ನೀರಲ್ಲ ಕೃಷ್ಣ, ಕೊಳಕು ನೀರಲ್ಲ. ದುರ್ಯೋಧನ, ಇಷ್ಟೊಂದು ಅಪಮಾನವೇ? ಇದು ನಿನ್ನ ದುರಾಗ್ರಹದ, ದುರಹಂಕಾರದ, ದುಸ್ಸಹವಾಸದ, ದುರಾಶಯದ ದುರಾಭಿಮಾನ. ವಿಚಾರ ಮಾಡು ಕೌರವೇಶ್ವರ. ಏನೇನು ಕೃಷ್ಣ? ನಮ್ಮದು ದುರಾಗ್ರಹದ, ದುರಹಂಕಾರದ, ದುಸ್ಸಹವಾಸದ, ದುರಾಶಯದ ದುರಾಭಿಮಾನ. ಹೋಗಲ್ಲ ಕೇಳು ಕೃಷ್ಣ. ಈ ಕೆಚ್ಚದೆ ಕಟ್ಟಾದ ಕೌರವನನ್ನು ಒದಿಸಬೇಕೆಂದಿರುವುದಿಲ್ಲವೇ? ನಿನ್ನ ತುಚ್ಛ ಭೀಮ, ಅದು ಅದು ಕೃಷ್ಣ ದುರಾಗ್ರಹ. ಲೋಕೈಕನಾದ ನನ್ನ ಮಿತ್ರ ಕರ್ಣ ಈತನನ್ನು ಒದಿಸಬೇಕೆಂದಿರುವುದಿಲ್ಲವೇ? ನಿನ್ನ ಅರ್ಜುನ, ಅದು ಅದು ಕೃಷ್ಣ ದುರಾಂಕಾರ. ಅಭಿಮಾನ ಶೂನ್ಯತೆಯಿಂದ ನಿನ್ನಂತಹ ಕಪಟಿಯ ಸ್ನೇಹವನ್ನು ಬೆಳೆಸಿದಲ್ಲವೇ? ನಿನ್ನ ಪಾಂಡವರು, ಅದು ಅದು ಕೃಷ್ಣ ದುಸ್ಸಹವಾಸ. ದುರ್ಯೋಧನ ದುಶ್ಯಾಸನನ್ನು ಕುಡಿಗೈದು ಅವರ ಧ್ವಜ ಪತಾಕಿಯನ್ನು ಈ ಭರತ ಖಂಡದಲ್ಲಿ ಹಾರಿಸಬೇಕೆಂದಿರುವುದಿಲ್ಲವೇ? ನಿನ್ನ ಹೇಳಿ ಪಾಂಡವರು, ಅದು ಅದು ಕೃಷ್ಣ ದುಸ್ಸಹವಾಸ. ಅಭಿಮಾನ ಶೂನ್ಯತೆಯಿಂದ ನಿನ್ನಂತಹ ಕಪಟಿಯ ನಾವೇ ಸಮರ್ಥರು, ನಾವೇ ಜಯಶೀಲಿಗಳೆಂದು ಈ ಭರತ ಖಂಡದಲ್ಲಿ ಹೆಮ್ಮೆ ಪಡುತ್ತಿರುವಲ್ಲವೇ? ನಿನ್ನ ಗತಿಗೆಟ್ಟ ಪಾಂಡವರು, ಅದು ಕೃಷ್ಣ ಅದು ದುರಾಭಿಮಾನ. ಹೆಚ್ಚೇಳು ಕೃಷ್ಣ, ನೀವು ಯಾರೇ ಏನೇ ಹೇಳಿದರು ಈ ಕೌರವನ ನಿರ್ಧಾರ ಚಲಿಸುವುದಿಲ್ಲ, ಚಲಿಸಲಾರದು. ಸುಮ್ಮನೆ ಕಂಠ ಶೋಷಣೆಯಿಂದ ಪ್ರಯೋಜನವಿಲ್ಲ ಕೃಷ್ಣ. ನೀನು ಬಂದ ದಾರಿಯನ್ನಿಡಿ. ಅಣ್ಣನ ಮಾತುಗಳೆಲ್ಲವೂ ನನಗೊಪ್ಪಿದವು ಕೃಷ್ಣ. ಈ ಕುರುವೀರರ ಹೃದಯದಲ್ಲಿ ಪ್ರಜ್ವಲಿಸುತ್ತಿರುವ ಕೋಪ ಜ್ವಾಲೆಯು ಇಂತಹ ಯುದ್ಧ ನುಡಿಗಳಿಂದ ಶಾಂತವಾಗುವುದಿಲ್ಲ ಕೃಷ್ಣ, ಶಾಂತವಾಗುವುದಿಲ್ಲ ಕೃಷ್ಣ. ಸಂಧಿಯ ನೆಪದಿ ನುಡಿವೆ ಹೇಗೆ ಕೃಷ್ಣ, ಸಂಧಿಯ ನೆಪದಿ ನುಡಿವೆ ಹೇಗೆ? ಬಂಡ ಭೀಮನ ಗುಂಡಿಗೆಯ ಸೀಳಲು ಆರೆಂದರಿದು ವ್ಯರ್ಥ ನುಡಿಗಳಾಡುವೆಯ ನೀ. ಈ ಕುರುವೀರನ ಕೆಣಕಿ ಬಾಳೆಯ ಮುಕುಂದ
ಆಕ್ರೋಶವನ್ನ ಗಟ್ಟಿನಿಲ್ಲಬಲೆ ಎದುರಿಗೆ ಬಿದ್ದ ಎದುರೋಡಿಗಳ ಸೊಕ್ಕನ್ನಡಗಿಸಬಲ್ಲೆ. ಆದರೆ ಆದರೆ ಇಂತಹ ನುಡಿಗಳನ್ನು ಮಾತ್ರ ಸಹಿಸಲಾರೇನು. ಕೃಷ್ಣ, ಆ ನಿನ್ನ ಪಾಂಡವರ ಸೇನಾ ಸಮೂಹವನ್ನೇ ಕಲಕಿ ಬಿಡಬಲ್ಲ ಗಂಡುಗಳಿಗಳು ನಾವೆಂದು ಕೃಷ್ಣ, ಆ ನಿನ್ನ ಬಂಡ ಭೀಮನ ರುಂಡವನ್ನು ಚೆಂಡಾಡಿ ಆತನ ಬಿಸಿ ರಕ್ತವನ್ನು ಪಾನ ಮಾಡಲು ಹೇ ದುಶ್ಯಾಸನನು ಸದಾ ಸಿದ್ಧನಾಗಿರುವನು. ಕೃಷ್ಣ, ಹೋಗು, ಸಮರವೇ ಸಿದ್ಧ, ಸಮರವೇ ಸಿದ್ಧ, ಸಮರವೇ ಸಿದ್ಧ. ದುರ್ಯೋಧನ ದುಶ್ಯಾಸನರ ಅಭಿಮತವೇ ನನ್ನ ಅಭಿಮತ. ಅರ್ಜುನನ ಮೇಲಿನ ಹಗೆಯ ತೀರವಾದ ಹೊರತಾಗಿ ಈ ರಾಜೇನಿಗೆ ಮೃಷ್ಟಾನ್ನವು ರುಚಿಸುವುದಿಲ್ಲ. ರಾಜೇಂದ್ರ, ಸಂಧಿಯ ಅಂತಿಮ ಕಾಲದಲ್ಲಿ ಶಾಂತಿಯನ್ನು ಬಯಸುವುದು ಇಂತಹ ವೃದ್ಧರಿಗೆ ಸ್ವಾಭಾವಿಕವಾದದ್ದು, ನಮ್ಮಂತಹ ವೀರರಿಗಲ್ಲ. ಕರ್ಣ, ನೀನು ಅವರಂತೆಯೇ ಮಾತನಾಡುತ್ತಿರುವಿಯ? ಅರ್ಜುನನ ಮೇಲಿನ ವೈಯಕ್ತಿಕ ವೈರಕ್ಕಾಗಿ ಇಡೀ ಕ್ಷತ್ರಿಯ ಕುಲವನ್ನೇ ಧ್ವಂಸ ಮಾಡುವಿಯೇಕೆ? ಇದು ನಿನ್ನ ಧರ್ಮವೇ? ಧರ್ಮ? ಕೃಷ್ಣ, ಸ್ವಾರ್ಥ ಸಾಧನೆಗಾಗಿ ಅರ್ಧ ರಾಜ್ಯದ ನೆಪವೇ. ಸ್ವಾರ್ಥ ಸಾಧನೆಗಾಗಿ ಅರ್ಧ ರಾಜ್ಯದ ನೆಪವೇ. ದೂತನಾದರೂ ಏಕೆ ದಾತರಾರೋ ಇತವಾ ಮರದಡೆ ಕೆಣಕಿ ಪೊಲಿಸುವುದೇ. ಪೊಲಿಸುವುದೇ ಮುನ್ನ ಬರುವುದು ವೀರ ಸಮರ.
ಕೃಷ್ಣ, ಕರ್ಣ, ಅರ್ಜುನನ ಮೇಲಿನ ಪಕ್ಷಪಾತ ಬುದ್ಧಿಯಿಂದ ಅರ್ಧ ರಾಜ್ಯವನ್ನು ಕೇಳಲು ಬಂದೆಯಲ್ಲವೇ? ನಿನ್ನ ಧರ್ಮಕ್ಕಿಂತಲೂ ಈ ನನ್ನ ಸ್ವಾಮಿ ಕೌರವೇಶ್ವರನಿಗಾಗಿ ಈ ನನ್ನ ತನುಮನಗಳನ್ನರ್ಪಿಸುವ ಈ ನನ್ನ ಧರ್ಮವೇ ಎಷ್ಟೋ ಮೇಲು. ಯದುಪತಿ, ಈ ನಿನ್ನ ಕೃತಿಮ ಸಂಧಾನಕ್ಕೆ ನಾವು ಖಂಡಿತವಾಗಿಯೂ ಒಪ್ಪುವುದಿಲ್ಲ, ಒಪ್ಪಲಾಗದು. ಭಲೆ ಬಳೆ ಅಂಗಾಧಿಪ, ನಿನ್ನ ದರ್ಪದ ನುಡಿಗಳಿಂದ ಯಾದವಾರಿ ಕಂಠ ಬಿಗಿದಂತಾಯಿತು. ಓಹೋ, ಮೇರಿ ಮೀರಿತು. ಮದನ್ಮತ್ತರಾದ ನಿಮ್ಮೊಡನೆ ಮಾತನಾಡುವುದೇ ಅನುಚಿತ. ದುರ್ಯೋಧನ, ಆದರೂ ಒಂದು ಮಾತನ್ನು ಹೇಳಿವೆನು ಕೇಳಿ. ಭಾರತ ಭೂಮಿ ಜೈತಿ ದುರಾಶ, ಭಾರತ ಭೂಮಿ ಜೈತಿ ದುರಾಶ, ಸಮಾನ ಶೌರ್ಯ ಸಾಹಸ ವಿರಾಜಿಸುವ ಸಹೋದರ ನಿರಾಕರಿಸದಿರೈ. ಭಾರತ ಭೂಮಿ ಜೈತಿ ದುರಾಶ, ಜೈತಿ ದುರಾಶ. ಬಾಬಾ ಕರೆಸಿಗನೇ ಅನುಜಾತರ, ಕರೆಸಿಗನೇ ಅನುಜಾತರ, ಧರೆಯ ನಿತ್ತು ಖ್ಯಾತಿ ಪಡೆ ಸುಖಿಯಾಗು ವೀರ. ಧರೆಯ ನಿತ್ತು ಖ್ಯಾತಿ ಪಡೆ ಸುಖಿಯಾಗು ವೀರ. ವೈರವನೇ ನೀಗಿ ಸೈರಣೆಯ ತಾಳೈ, ವೈರವನೇ ನೀಗಿ ಸೈರಣೆಯ ತಾಳೈ. ಬಾಳೈ ಬಲು ಧರ್ಮ ನಿರತ ಸುಗುಣ ಚರಿತ ಕರುಣ ಭರಿತವರ ಗುಣಯುತ ನೆನೆಸಿ ಕೊರೆ ದರೆಯ. ಬಾಳೈ ಬಲು ಧರ್ಮ ನಿರತ ಸುಗುಣ ಚರಿತ ಕರುಣ ಭರಿತವರ ಗುಣಯುತ ನೆನೆಸಿ ಕೊರೆ ದರೆಯ. ಭಾರತ ಭೂಮಿ ಜೈತಿ ದುರಾಶ, ನಿರಾಕರಿಸದಿರೈ. ಭಾರತ ಭೂಮಿ ಜೈತಿ ದುರಾಶ, ಜೈತಿ ದುರಾಶ. ದುರ್ಯೋಧನ, ನಿನ್ನ ಈ ಗುರು ಹಿರಿಯರನ್ನು ಒಂದು ಸಾರಿ ದೃಷ್ಟಿಸಿ ನೋಡು. ನೀನೊಬ್ಬರ ಸಲುವಾಗಿ ಇಡೀ ಕ್ಷತ್ರಿಯ ಕುಲವನ್ನೇ ಧ್ವಂಸ ಮಾಡುವಿ ಏಕೆ? ಪಾಂಡವರು ನಿನ್ನ ತಂದೆಯ ಪ್ರಭುತ್ವವನ್ನು ಅಂಗೀಕರಿಸುವರು, ನಿನ್ನನ್ನು ಯುವರಾಜನೆಂದು ಸನ್ಮಾನಿಸುವರು. ನಿನ್ನೆಲ್ಲರ ಸ್ನೇಹ ಪ್ರೀತಿ ಹೊರತು ಮತ್ತೇನು ಅವರಿಗೆ ಬೇಡ. ಇದು ಅತ್ಯಂತ ಮಹತ್ತರವಾದ ವಿಷಯ. ವಿಚಾರ ಮಾಡು ಕೌರವೇಶ್ವರ. ಅಲ್ಪ ಪ್ರಯತ್ನದಿಂದ ಮಹಾಫಲವನ್ನೇ ಹೊಂದುವೆ. ಕ್ಷೇತ್ರಗಳು ತಲೆಬಾಗಿ ನಿನ್ನಲ್ಲಿ ಕ್ಷಮಾಭಿಕ್ಷೆಯನ್ನು ಬೇಡುವರು. ಮಿತ್ರರು ಪುಳಕಿತ ಗಾತ್ರರಾಗಿ ನಿನ್ನನ್ನು ಆಲಂಗಿಸುವರು. ಈ ಸಾಮ್ರಾಜ್ಯ ಶಾಸನವು ನಿರಾಯಾಸವಾಗಿ ನಿನ್ನ ಕೈ ಸೇರುವುದು. ಪಾಂಡುನಂದನರು ಪಾಂಡುನಂದನರೊಡನೆ ಸಮಾನ ಭಾವದಿಂದ ಪವಿತ್ರ ಯಜ್ಞದಲ್ಲಿ ದೀಕ್ಷಿತನಾಗು. ಆಗ ವಿಶ್ವ ಜಗತ್ತಿನಲ್ಲಿ ನೀನು ಅಪ್ರತಿಮನೆನಿಸುವಿ. ಮಾನವ ಕೋಟಿಯು ನಿನ್ನನ್ನು ಆದರ್ಶ ನರಪತಿ ಎಂದು ಹೊಗಳುವುದು. ಧರ್ಮನಂದನ, ಇಂದು ನಿನ್ನಲ್ಲಿ ಭಿಕ್ಷೆಯನ್ನು ಬೇಡುತ್ತಿರುವನು. ಭಿಕ್ಷೆ ಪ್ರದಾನ ಮಾಡು ಕೌರವೇಶ್ವರ. ಭಿಕ್ಷಾ, ಇದರಲ್ಲಿ ನನ್ನ ಅಪರಾಧವೇನಿದೆ ಕೃಷ್ಣ? ಪಾಂಡವರು ಜೂಜಾಡಿ ಸಕಲ ಸಂಪತ್ತನ್ನು ಕಳೆದುಕೊಂಡಿದ್ದು ನನ್ನ ತಪ್ಪೆ. ಸತ್ಯ ಪರಿಪಾಲನೆಗಾಗಿ ವನವಾಸ ಮಾಡಿದ್ದು ಅಧರ್ಮ ಕಾರ್ಯವು. ಕೇಳು ವಾಸುದೇವ, ಈ ವಿಸ್ತಾರವಾದ ಸಾಮ್ರಾಜ್ಯವನ್ನು ಒಪ್ಪಿಸುವ ಅಪಮಾನ ನನ್ನಿಂದ ಹೋಗದು ಕೃಷ್ಣ. ಯುದ್ಧದ ಭಯವನ್ನು ತೋರುವೆಯ ಜನಾರ್ದನ. ಯುದ್ಧವು ಕ್ಷತ್ರಿಯನ ಧರ್ಮ, ಅರ್ಥ, ಕಾಮ, ಮೋಕ್ಷ ಮತ್ತು ಜೀವನದ ಏಕಮಾತ್ರ ಸಾಧನೆ. ಯುದ್ಧದ ಹೊರತಾಗಿ ಈ ಕ್ಷತ್ರಿಯನೆಂದಿಗೂ ಭಯಪಡುವುದಿಲ್ಲ, ಭಯಪಡಲಾರದು. ಸ್ಥಿರನಾಗು ದುರ್ಯೋಧನ. ನಿನ್ನ ಅಭಿಷ್ಟವು ಯುದ್ಧವಾದರೆ ಅಗತ್ಯವಾಗಿ ಅದನ್ನೇ ಹೊಂದುವೆ. ಆದರೆ ಇದು ನಿನ್ನ ಯುದ್ಧವಲ್ಲ. ಪಾಪಾಶಯ, ಕುರುಕುಲದ ಕಳಂಕ ಸ್ವರೂಪನೇ, ನಿನ್ನ ಅಪರಾಧವನ್ನು ಏನೆಂದು ಬಲ್ಲೆಯ? ರಾಜಸೂಯ ಯಾಗದಲ್ಲಿ ಪಾಂಡವರ ಸಂಪತ್ತನ್ನು ನೋಡಿ ಕುರುಬಿದ ನೀನು. ನಿನ್ನ ಮಾವನಾದ ಶಕುನಿ ಸಲಹೆಯಂತೆ ನೀನು ಮಾಡಿದ ಅವಾಚ್ಯ ಅಪರಾಧವು
ಪ್ರಳಯದ ಧೂಮಕೇತುವಿನಂತೆ ನಿನ್ನ ನೀಚ ಸ್ತುತಿಯನ್ನು ಹಿಂಬಾಲಿಸುತ್ತಿರುವುದನ್ನು ಮರೆಯಬೇಡ. ವಾರಣಾವತಾರದ ಅರಗಿನ ಮನಿ, ಏಕಚಕ್ರ ನಗರದಲ್ಲಿ ಕುಂತಿಗಾದ ಬಂಧ, ವಿಷಪ್ರಾಶಾನ, ಸರ್ಪಬಂಧ, ಇವೆಲ್ಲಕ್ಕಿಂತಲೂ ಮಿಗಿಲಾಗಿ ತುಂಬಿದ ರಾಜ್ಯಸಭೆಯಲ್ಲಿ ದ್ರೌಪದಿಯ ದುರ್ಯೋಧನ, ಭೀಷ್ಮ ದ್ರೋಣಾದಿ ಗುರುಜನರ ಮಾತನ್ನು ನಿರಾಕರಿಸಿ ಅನ್ಯಾಯ ಆಚರಣೆಯಲ್ಲಿ ಪ್ರವೃತ್ತನಾದ ನಿನಗೆ ಕೀರ್ತಿ ಶ್ರೇಯಸ್ಸು ಎಂದಿಗೂ ಲಭಿಸದು, ಅದೆಂದಿಗೂ ಲಭಿಸಲಾರದು. ಅದು ನಿನ್ನ ಭ್ರಮೆ, ಅದು ನಿನ್ನ ಭ್ರಮೆ. ಕೆಟ್ಟರೂ ಸರಿಯ ಕಟ್ಟ ಕಡೆದಾಗಿ ಕಾಡಿಗಟ್ಟಲೇಬೇಕೆಂದು ಒಟ್ಟು ಹಿಡಿದ ಕೆಚ್ಚದೆ ಕಟ್ಟೋಳು ಕೌರವನನ್ನು ಕೆಣಕಿ ಕೇಕಿ ನಕ್ಕಳಲ್ಲ. ಹೋ ನಿನ್ನ ಪಾಂಡವರ ಪತ್ನಿ ಪಾಂಚಾಲಿ ಅಂದೇ ನಿರ್ಧರಿಸಿದನು ಕೃಷ್ಣ. ಛಲವೆಂಬ ವಜ್ರ ಕವಚವನ್ನು ಭೂತ ಪ್ರೇತಗಳಿಂದ ಭೂತನಾಥೇಶ್ವರನೇ ಕಾಲು ತಿಳಿದು ಕದನಕ್ಕೆ ನಿಂತರೂ ಸರಿಯೇ ಕಲಿಹಂಸದಿಂದ ನಿರ್ಮಿತವಾದ ಈ ಕುರು ಸಾಮ್ರಾಜ್ಯವು ರಕ್ತದ ಮಡಿನಲ್ಲಿ ಕೊಚ್ಚಿ ಹೋದರೂ ಸರಿಯೇ ಅಷ್ಟೈಶ್ವರ್ಯ ಸಂಪನ್ನ ಅಭಿಮಾನ ಧನನೆಂಬ ನಾನು ಸ್ಮಶಾನದ ಮಣ್ಣಲ್ಲಿ ಮಣ್ಣಿಡಿದು ಹೋದರೂ ಸರಿಯೇ ಛಲವನ್ನು ಬಿಡೆ, ನೆಲವನ್ನು ಕೊಳೆ, ಇದೇ ನನ್ನ ಕಡೆಯ ನಿರ್ಧಾರ. ಕೆಟ್ಟರೂ ಸರಿಗೆ ಎದೆಗೆಡದ ಬಿಟ್ಟು ಪಡೆದ ಗುರು ಭೂಮಿಯನ ಕೃಷ್ಣ. ಕೆಟ್ಟರೂ ಸರಿಗೆ ಎದೆಗೆಡದೆ ಬಿಟ್ಟು ಪಡೆದ ಗುರು ಭೂಮಿಯನ ಹೊಟ್ಟ ಹೋಸದಿಂದ ಭುಜವ ತಟ್ಟಿ ಗಟ್ಟಿ ಮೆರವೆಯ ವೈರಿ ಕುಲವ. ಹೊಟ್ಟ ಹೋಸದಿಂದ ಭುಜವ ತಟ್ಟಿ ಗಟ್ಟಿ ಮೆರವೆಯ ವೈರಿ ಕುಲ ಕಡೆಯನ್ನು ತೋರಬೇ ಹೇಳುವೆ ಜಡಮತಿ ಪಾಂಡವರೊಡ ಎಣಿಕೆ ಕಡೆಯನ್ನು ತೋರಬೇ ಹೇಳುವೆ ಕೃಷ್ಣ. ಗುರು ಬಲರಾಮನ ಬೆಂಬಲವೆನು ಛಲವನ್ನು ಬಿಡೆನು ನೆಲವನ್ನು ಕೊಡೆನು. ಗುರು ಬಲರಾಮನ ಬೆಂಬಲವೆನು ಛಲವನ್ನು ಬಿಡೆನು ನೆಲವನ್ನು ಕೊಡೆನು. ಆಕಾಶ ಭೂ ಮಂಡಲವೇ ಪೋರ್ಕರೆದು ಬಾಯಿ ಬಿರಿಯಲೆ. ಆಕಾಶ ಭೂ ಮಂಡಲವೇ ಪೋರ್ಕರೆದು ಬಾಯಿ ಬಿರಿಯಲೆ. ರಾಜ್ಯವನ್ನು ಬಯಸುವವರು ಎಲ್ಲರೂ ಯುದ್ಧ ಮಾಡಿ ಗೆದ್ದು ಪಡೆಯಲೆ. ರಾಜ್ಯವನ್ನು ಬಯಸುವವರು ಎಲ್ಲರೂ ಯುದ್ಧ ಮಾಡಿ ಗೆದ್ದು ಪಡೆಯಲು ಕಡೆಯ ನಿರ್ಧಾರವೇ ಹೇಳುವೆ ಜಡಮತಿ ಪಾಂಡವರೊಡ ಎನ್ನಿಕೆ ಕಡೆಯ ನಿರ್ಧಾರವೇ ಹೇಳುವೆ. ಅಲ್ಲವೇ ಮಾನವ, ಪಾಂಡವರಿಗೆ ಸಮಭಾಗವ ಕೊಡಿಸುತ್ತಿ ಪಟ್ಟ ಸಮ ಸಾರ್ಥಕವಾಗದು. ಪಾಂಡವರಿಗೆ ಸಮಭಾಗವ ಕೊಡಿಸುತ್ತಿ ಪಟ್ಟ ಸಮ ಸಾರ್ಥಕವ. ಬಂದ ದಾರಿಯನ್ನನುಸರಿಸಿ ನಿರ್ಗಮಿಸಲು ನೀ ಸಜ್ಜಾಗುವೆಯ. ಅಲ್ಲವೇ ಮಾಧವ, ಹೀಗಿರುವಾಗ ಸಂಧಾನಕ್ಕಾಗಿ ಬಂದ ಅತಿಥಿಯ ಸಭೆಯಲ್ಲಿ ನಿಂತು ಸತ್ಕರಿಸಲಿರುವೆವು. ಸಂಧಾನಕ್ಕಾಗಿ ಬಂದ ಅತಿಥಿಯ ಸಭೆಯಲ್ಲಿ ನಿಂತು ಸತ್ಕರಿಸಲಿರು ಕಡೆಯ ನಿರ್ಧಾರವೇ ಹೇಳುವೆ ಜಡಮತಿ ಪಾಂಡವರೊಡ ಎಣಿಕೆ ಕಡೆಯ ನಿರ್ಧಾರವೇ ಹೇಳುವೆ ಕಡೆಯ ನಿರ್ಧಾರವೇ ಹೇಳುವೆ ಕಡೆಯ ನಿರ್ಧಾರವಿದು. ಕೃಷ್ಣ, ಪಾಂಡವರು ರಾಜ್ಯವನ್ನು ಬಯಸುವುದೇ ಆದರೆ ಅದು ದೊರಕುವುದು ರಣಾಂಗಣದಲ್ಲಿ, ಶಸ್ತ್ರಾಸ್ತ್ರಗಳ ಸ್ಪರ್ಶ ಸ್ಪಂದನದಲ್ಲಿ. ಸಂಧಾನದಿಂದ ಎಂದಿಗೂ ರಾಜ್ಯ ಲಭಿಸದು ಕೃಷ್ಣ. ಛಲ ತೊಟ್ಟು ಮಾಡುವೆನು ಯುದ್ಧ, ಕಡಾಕಡಿ ಸತ್ತರೆ ಸಾನ್ನಿಧ್ಯ, ಬದುಕಿದರೆ ಅಖಂಡ ಸಾಮ್ರಾಜ್ಯ. ಹೋಗು ಕೃಷ್ಣ, ಓ ನಿನ್ನ ಪಾಂಡವರಿಗೆ ಸಂಗ್ರಾಮ ಸರಕರಗಳನ್ನು ಹಣಪಡಿಸುವಂತೆ ತಿಳಿಸಿಬಿಡು. ದುರ್ಯೋಧನ, ಕಡೆಗೂ ನನ್ನ ಸಂದೇಶವನ್ನು ತಿರಸ್ಕರಿಸಿ ಬಿಟ್ಟಿಯಲ್ಲ. ಕುರುಕುಲದ ಕಳಂಕ ಸ್ವರೂಪ. ಪುರಸ್ಕರಿಸಲಾದ ಸಂದೇಶವನ್ನು ತಿರಸ್ಕರಿಸಿದ್ದು ಅನುಚಿತವೇ ಯದುವಂಶ ಕಳಂಕ ಸ್ವರೂಪನೇ. ದುರ್ಯೋಧನ, ಕತಿ ಬೇಡೈ ದುರ್ಯೋಧನನೇ ತೋರಿಗ ಜ್ಞಾತಿಯಳು ಕೈರನು. ಕತಿ ಬೇಡೈ
ಜ್ಞಾತಿಯಳು ಸೈರನೆ ಅದಕ್ಕಿಂತ ಮೊದಲುವೆ ಅದೇ ಮಾತ ಬದಲುವೆ ಅದಕ್ಕಿಂತ ಮೊದಲುವೆ ಅದೇ ಮಾತ ಬದಲುವೆ ಕುಲಹೀನ ಕುಲವ ಮರದೆಯ ಹುರದಲು ಕಡಿಯದೆ ಬಿಡುವೆನೆ ಕುಲಹೀನ ಕುಲವ ಮರದೆಯ ಹುರದಲು ಕಡಿಯದೆ ಬಿಡುವೆನೆ ಸದನದಲ್ಲಿ ನಿನ್ನ ಮಾಧವನಾದ ದೀಪ ದುರ್ಯೋಧನ ಸದನದಲ್ಲಿ ನಿನ್ನ ಮಾಧವನಾದ ಗೀತ ಚದುರರಿತರು ಮರುಳೇ ಮಂದ ಮತಿಯಂತೆ ಮುಂದನರಿಯದೆ ಮಂದ ಮತಿಯಂತೆ ಮುಂದನರಿಯದೆ ದೊಂದು ಗವ ಪಡುವೆ ದುರ್ಯೋಧನ ದೊಂದು ಗವ ಪಡುವೆ ಸಾರನ್ನ ಸೈಪೆ ನಿನ್ನ ಮೋಸ ಸಾರು ಸೈಪೆ ನಿನ್ನ ಮೋಸ ಸೈರಿಸಬಲ್ಲವರ್ಯಾರೋ 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 ಪರಮ ಪುರುಷನೆಂಬ ಬಿರುದನ್ನು ಹೊಡವೆಯೋ ಹೊಡಗಿಪೆ ಹೊಡೆಯದೆ ಬಿಡುವೆನೆ ಪರಮ ಪುರುಷನೆಂಬ ಬಿರುದನ್ನು ಹೊಡವೆಯೋ ಹೊಡಗಿಪೆ ಹೊಡೆಯದೆ ಬಿಡುವೆನೆ ಗತಿ ಬೇಡೈತು ಯೋಧನನೇ ಬೇಡೈತು ಯೋಧನನೇ ತೋರಿಗ ಜ್ಞಾತಿಯನು ಕೈರನೆ 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 ದುರ್ಯೋಧನ ನಿನ್ನೀ ವರ್ತನೆ ಅಕ್ಷಮ್ಯ ಅಪರಾಧ ಅಪರಾಧಕ್ಕೆ ಶಿಕ್ಷೆ ಅದನ್ನು ತಾವೇ ನಿರ್ಣಯಿಸಬೇಕು ಅದು ಯಾರು ನಿರ್ಣಯಿಸಬೇಕಾಗಿಲ್ಲ, ನಾನಾಗಲೇ ನಿರ್ಣಯಿಸಿ ಮುಖ್ಯ ಸಲಹೆಯನ್ನಿಟ್ಟಿರುವೆನು. ಯಾರಿಗೋ? ಮತ್ಯಾನ್ನಾರಿಗೆ ನಮ್ಮ ಸಾರ್ವಭೌಮನಿಗೆ. ಏನೆಂದು? ಅದನ್ನು ನನ್ನ ಬಾಯಿಂದ ಕೇಳಬೇಕೆ ಸಾರ್ವಭೌಮ? ಕೃಷ್ಣ, ಈ ನಿನ್ನ ಅದ್ಭುತವಾದ ರಾಯಭಾರವನ್ನು ಉಚಿತ 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 ದುರ್ಯೋಧನ, ಈ ನಿಮ್ಮ ಅದ್ಭುತವಾದ ರಾಯಭಾರವನ್ನು ನಾನು ಅದ್ಭುತಕಾರವಾಗಿಯೇ ಸ್ವೀಕರಿಸುತ್ತೇನೆ. ಸ್ವೀಕರಿಸು ಕೃಷ್ಣ. ಸಹೋದರ ದುಶ್ಯಾಸನ, ಅಗ್ರದ ವಂದಿಸು ಕೃಷ್ಣನನ್ನು. ಯಾರನ್ನು ಬಂಧಿಸಿಬಿರ ಮಂದಮತಿಗಳಿರ? ನಿನ್ನನ್ನು, ನಿನ್ನ ಅಂಗಾಂಗಗಳನ್ನು ಬಂಧಿಸಿದೆವು. ಅದು ನಿಮ್ಮಿಂದ ಸಾಧ್ಯವಿಲ್ಲ. ಬಟ್ಟೆಯಿಂದ ಬೆಂಕಿಯನ್ನು, ಬೀಸಣಿಗೆಯಿಂದ ಗಾಳಿಯನ್ನು, ಮರಳಿನಿಂದ ಸಾಗರವನ್ನು ಪ್ರತಿಬಂಧಿಸಲೆತ್ತಿಸಿದಂತೆ ನನ್ನನ್ನು ಬಂಧಿಸಲೆತ್ತಿಸುತ್ತಿರುವಿರ. ಇದು ಬಂಧಿಸಿ ನೋಡೋಣ.